ನೀನು ನಡೆಯಬೇಕಾದ ದಾರಿಯನ್ನು ಬೋಧಿಸ್ತಾರೆ ಮತ್ತು ನಡೆಸ್ತಾರೆ. ಬೋಧಿಸ್ತಾರೆ ಮತ್ತು ನಡೆಸ್ತಾರೆ. ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಇದ್ದಾರೆ, ಮಕ್ಕಳಿಗೆ ಹೇಳ್ತಾರೆ ಒಳ್ಳೆ ದಾರಿಯಲ್ಲಿ ನಡೀರಿ, ಒಳ್ಳೆ ದಾರಿಯಲ್ಲಿ ನಡೀರಿ ಅಂತ. ಆದರೆ ಒಳ್ಳೆ ದಾರಿಯಲ್ಲಿ ಕೈ ಹಿಡಿದು ನಡೆಸೋಕ್ಕೆ ಅವ್ರಿಗೆ ಆಗಲ್ಲ. ಎಷ್ಟೋ ಬಾರಿ ಸ್ವಲ್ಪ ನಡೆಸ್ಬೋದಷ್ಟೆ. 365 days 24/7 ಈ ಪ್ರಪಂಚದಲ್ಲಿ ಇರುವ ಎಷ್ಟೇ ಒಳ್ಳೆಯ ಅಪ್ಪ ಅಮ್ಮ ಇದ್ದರೂ ಅವರಿಗೆ ಕೆಲವೊಮ್ಮೆ ಒಳ್ಳೆಯದನ್ನು ಬೋಧಿಸಬಹುದು, ಆದರೆ ಒಳ್ಳೆಯ ದಾರಿಯಲ್ಲಿ, ಸುರಕ್ಷಿತವಾದ ದಾರಿಯಲ್ಲಿ, ಹಿತಕರವಾದ ದಾರಿಯಲ್ಲಿ 24 ಗಂಟೆ ನಡೆಸೋಕ್ಕಾಗಲ್ಲ. ಆದರೆ ಇಲ್ಲಿ ಈ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಥವಾ ಗಾಡ್ಲಿ ಪೊಸಿಷನಿಂಗ್ ಸಿಸ್ಟಮ್ ದೇವರು ನಮ್ಮ ಒಳಗಡೆ ಫಿಕ್ಸ್ ಮಾಡಿ ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು 24 ಗಂಟೆನೂ 365 ದಿವಸನೂ ಪ್ರತಿದಿನ ಯಾವಾಗಲೂ ಕೂಡ ನಿನಗೆ ಹಿತಕರವಾದ ದಾರಿ ಬೋಧಿಸ್ತೀನಿ ಮತ್ತು ನಡೆಸ್ಕೊಂಡೇ ಹೋಗ್ತೀನಿ ಅಂತ. ಇಷ್ಟು ಒಳ್ಳೆ ದೇವರು, ಇಮ್ಯಾನ್ಯುಯಲ್ ದೇವರು. ದೇವರು ನಮ್ಮೊಂದಿಗೆ ಇರುವಾಗ ನಮಗೆ ಭಯ ಯಾಕೆ, ನಮಗೆ ಟೆನ್ಷನ್ ಯಾಕೆ, ನಮಗೆ ಚಿಂತೆ ಯಾಕೆ? ಈ ಪ್ರಪಂಚದಲ್ಲಿ ಟ್ರಾವೆಲ್ ಮಾಡುವಾಗ ಪ್ರತಿಯೊಂದಕ್ಕೊಂದು ರೂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಕಾರಿಗೆ ಒಂದು ರೂಟ್ ಇರುತ್ತೆ, ಬಸ್ಸಿಗೆ ಒಂದು ರೂಟ್ ಇರುತ್ತೆ. ಸಮುದ್ರದಲ್ಲಿ ಚಲಿಸುವಂಥ ಹಡಗಿಗೆ, ಶಿಪ್ಪಿಗೆ ಒಂದು ರೂಟ್ ಇರುತ್ತೆ. ನಮಗೆ ಗೊತ್ತಾಗೋದಿಲ್ಲ, ಆದರೆ ಆ ಶಿಪ್ಪನ್ನು ನಡೆಸುವಂಥ ಪೈಲಟ್ಗೆ ಗೊತ್ತಿರುತ್ತೆ, ಅದಕ್ಕೆ ಒಂದು ರೂಟ್ ಇರುತ್ತೆ. ಕ್ಯಾಪ್ಟನ್ಗೆ ಗೊತ್ತಿರುತ್ತೆ, ಅದಕ್ಕೊಂದು ರೂಟ್ ಇರುತ್ತೆ. ಅದೇ ರೀತಿ ಏರೋಪ್ಲೇನ್ಗೆ ಒಂದು ರೂಟ್ ಇದೆ. ಯಾವುದೋ ರೂಟಲ್ಲಿ ಅದು ಹೋಗೋದಿಲ್ಲ, ಪೈಲಟ್ಗೆ ಗೊತ್ತಿರುತ್ತೆ ಆ ರೂಟ್. ಅದೇ ರೀತಿ ಬಸ್ಗೂ ಕೂಡ ಒಂದು ರೂಟ್ ಇದೆ. ಆದರೆ ಪ್ರಶ್ನೆ ಏನು ಅಂದರೆ, ಡೂ ಯು ಹ್ಯಾವ್ ಎ ರೂಟ್ ಇನ್ ಯುವರ್ ಲೈಫ್? ರೂಟ್ ಅಂದರೆ ಬೇರಲ್ಲ, ದಾರಿ, ಎ ವೇ. ಡೂ ಯು ಹ್ಯಾವ್ ಎ ಸ್ಪೆಸಿಫಿಕ್ ರೂಟ್ ಇನ್ ಯುವರ್ ಲೈಫ್? ನಿನ್ನ ಜೀವಿತದಲ್ಲಿ ನಿನಗೊಂದು ರೂಟ್ ಇದೆಯಾ? ಮೆನಿ ಆಫ್ ಯು ಆರ್ ಲಿವಿಂಗ್ ವಿತೌಟ್ ಎ ಪ್ರಾಪರ್ ರೂಟ್. ರೂಟ್ ಅಂದರೆ ಆ ಬೇರು ಅಲ್ಲ, ನಾನು ಹೇಳ್ತಾ ಇರೋದು ಒಂದು ದಾರಿ. ಓಕೆ, ಒಂದು ದಾರಿ ಇಲ್ಲದೆ ನಾವು ಬದುಕ್ತಾ ಇದ್ದೀವಿ. ಇಮ್ಯಾಜಿನ್ ಮಾಡಿ ನೋಡಿ, ನಮ್ಮನ್ನು ತಗೊಂಡೋಗಿ ಮರುಭೂಮಿಲಿ ಸೆಂಟ್ರಲ್ಲಿ ನಿಲ್ಲಿಸ್ಬಿಟ್ಟು ಇಲ್ಲಿಂದ ಮನೆಗೆ ಹೋಗಪ್ಪ ಅಂದರೆ ನೀವು ಮನೆಗೆ ಸೇರಲ್ಲ. ಎಲ್ಲೋ ಹೋಗಿ ಸುಸ್ತಾಗಿ ಯಾವ್ದಾದ್ರು ಪ್ರಾಣಿಗಳು ತಿನ್ಕೊಂಡು ಹೋಗ್ಬೋದು, ಇಲ್ಲ ಸುಸ್ತಾಗಿ ಸತ್ತೋಗ್ಬೋದು, ಅಥವಾ ದಾರಿ ತಪ್ಪಿ ಇನ್ನೆಲ್ಲೋ ಹೋಗ್ಬೋದು. ಕಾರಣ ಏನು ಅಂದರೆ ರೂಟ್ ಇಲ್ಲದೆ ಇರೋದ್ರಿಂದ. ನಮ್ಮಲ್ಲಿ ಎಷ್ಟೋ ಜನರ ಜೀವನ ಇವತ್ತು ಅದೇ ರೀತಿಯಲ್ಲಿದೆ. ಎಷ್ಟೋ ಜನರ ಜೀವನಕ್ಕೆ ಏನಿಲ್ಲ, ದಾರಿ ಇಲ್ಲ, ಸರಿಯಾದ ಒಂದು ದಾರಿ ಇಲ್ಲ. ಯಾಕೆ ಸರಿಯಾದ ದಾರಿ ಇಲ್ಲ ಅಂದರೆ, ನಮಗೆ ಎಷ್ಟೋ ಜನಕ್ಕೆ ಆ ದೇವರ ಒಂದು ಆತ್ಮ ಇಲ್ಲದೆ ಇರೋದ್ರಿಂದ ನಮಗೆ ಆ ದಾರಿ ಕಾಣಿಸ್ತಾ ಇಲ್ಲ. ವಿತೌಟ್ ಹೋಲಿ ಸ್ಪಿರಿಟ್ ಯು ಕೆನಾಟ್ ವಾಕ್ ಇನ್ ದ ರೈಟ್ ಟ್ರ್ಯಾಕ್, ರೈಟ್ ವೇ, ರೈಟ್ ರೂಟ್. ಪವಿತ್ರಾತ್ಮ ಇಲ್ಲದೆ ದೇವರ ಆತ್ಮ ಇಲ್ಲದೆ ಇದ್ದರೆ ನಮ್ಮ ಜೀವನದಲ್ಲಿ ನಾವು ನಡೆಯಬೇಕಾದ ದಾರಿಯಲ್ಲಿ ನಡಿಲಿಕ್ಕಾಗೋದಿಲ್ಲ. ನಮ್ಮದೇ ಆದ ದಾರಿಯಲ್ಲಿ ನಾವು ನಡಿತೀವಿ, ದಾರಿ ತಪ್ಪಿ ಹೋಗ್ತೀವಿ. ಮನುಷ್ಯನನ್ನು ಸೃಷ್ಟಿ ಮಾಡಿದ ದೇವರು, ಮನುಷ್ಯ ಯಾವ ದಾರಿಯಲ್ಲಿ ನಡೆದರೆ ಅವನು ಡೆಸ್ಟಿನೇಷನ್ ಅಥವಾ ತಲುಪಬೇಕಾದಂಥ ಸ್ಥಳವನ್ನು ತಲುಪ್ತಾನೆ ಅನ್ನೋದು ದೇವರು ಡಿಸೈಡ್ ಮಾಡಿದ್ದಾರೆ. ನಡಿಬೇಕಾದ ದಾರಿಯಲ್ಲಿ ನಡೆದರೆ ಮಾತ್ರನೇ. ಹಾಗೆ ನಡಿಲಿಕ್ಕೆ ಅವನಿಗೆ ಪವಿತ್ರಾತ್ಮ ಅವರು ಬೇಕು. ನಮ್ಮನ್ನು ಗೈಡ್ ಮಾಡೋದೇ ಹೋಲಿ ಸ್ಪಿರಿಟ್. ನೋಡಿ, ಈ GPS ಸಿಸ್ಟಮ್ ಇದೆಯಲ್ವಾ, GPS, ನಮ್ಮ ಮೊಬೈಲ್ ಫೋನಲ್ಲಿ GPS ಇದೆ, ಕಾರ್ಗೆ GPS ಇದೆ, ಫ್ಲೈಟ್ ಏರೋಪ್ಲೇನ್ಗೆ GPS ಇದೆ, ಶಿಪ್ ಹಡಗುಗಳಿಗೆ GPS ಇದೆ, ಎಲ್ಲ ವೆಹಿಕಲ್ಸ್ಗಳಿಗೂ GPS ಇದೆ. ಇವತ್ತೆಲ್ಲೋದ್ರೂ GPS ಅಂದ್ರೇನು? ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್.
ಅಂದರೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದು ತಿಳ್ಕೊಳ್ಳಿಕ್ಕಾಗತ್ತೆ. ಈ GPS ಇದ್ದರೆ ನಮಗೆ ಸರಿಯಾದ ದಾರಿನಲ್ಲೂ ಹೋಗಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ, ಮತ್ತು ಬೇರೆಯವರಿಗೂ ಕೂಡ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಮ್ಮನ್ನ ಟ್ರೇಸ್ ಮಾಡಲಿಕ್ಕಾಗುತ್ತೆ. ನಮಗೂ ಕೂಡ ಒಂದು ನೇವಿಗೇಷನ್ ಸಿಗುತ್ತೆ, ಯಾವ ರೀತಿ ಹೋಗಬೇಕು, ಎಲ್ಲಿ ಏನು ಕಂಡೀಷನ್ ಇದೆ, ಟ್ರಾಫಿಕ್ ಜಾಮ್ ಇದೆಯಾ ಅಥವಾ ಮುಂದೆ ಏನಿದೆ ನಮಗೆ ಅರ್ಥ ಆಗುತ್ತೆ. ಈ GPS ಸಿಸ್ಟಮ್ ಇದ್ದರೆ, GPS ಇಲ್ಲ ಅಂದರೆ ತುಂಬ ಒದ್ದಾಟ ಆಗುತ್ತೆ, ತುಂಬ ಕಷ್ಟ ಆಗುತ್ತೆ, ಕೆಲವು ಟೈಮ್ ದಾರಿ ತಪ್ಪಿ ಹೋಗುತ್ತೆ, ಕೆಲವು ಟೈಮ್ ತುಂಬ ಡೇಂಜರ್ಗೆ ಸಿಕ್ಕಾಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಆದರೆ ನಮ್ಮ ಒಳಗಡೆನೂ ಕೂಡ ಈ GPS ಇರಬೇಕು. ಗಾಡ್ಲಿ ಪೊಸಿಷನಿಂಗ್ ಸಿಸ್ಟಮ್, ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಲ್ಲ, ಗಾಡ್ಲಿ ಪೊಸಿಷನಿಂಗ್ ಸಿಸ್ಟಮ್. ಆ್ಯಂಡ್ ದ್ಯಾಟ್ GPS ಈಸ್ ಕಾಲ್ಡ್ ಹೋಲಿ ಸ್ಪಿರಿಟ್. ಹೋಲಿ ಸ್ಪಿರಿಟ್ ಈಸ್ ದ GPS ಫಾರ್ ಆರ್ ಲೈಫ್ಸ್. ನಮ್ಮ ಜೀವನಕ್ಕೆ, ಮನುಷ್ಯನ ಜೀವನಕ್ಕೆ ದೇವರು ಕೊಟ್ಟಂಥ ಒಂದು ಸಿಸ್ಟಮ್, ಪೊಸಿಷನಿಂಗ್ ಸಿಸ್ಟಮ್, ಗಾಡ್ಲಿ ಪೊಸಿಷನಿಂಗ್ ಸಿಸ್ಟಮ್ ಈಸ್ ಹೋಲಿ ಸ್ಪಿರಿಟ್ ಇನ್ಸೈಡ್ ಆಫ್ ಅವರ್ ಹಾರ್ಟ್ಸ್. ನಮ್ಮ ಹೃದಯದೊಳಗಡೆ ದೇವರು ಇಡ್ತಾರೆ. ಅದರಿಂದ ಯಾರ ಒಳಗಡೆ ಈ ಒಂದು GPS ಇರೋದಿಲ್ವೋ, ಗಾಡ್ಲಿ ಪೊಸಿಷನಿಂಗ್ ಸಿಸ್ಟಮ್ ಇರೋದಿಲ್ವೋ, ಯು ಕೆನಾಟ್ ವಾಕ್ ಇನ್ ಗಾಡ್ಸ್ ವೇ. ಯು ಕೆನಾಟ್ ನೇವಿಗೇಟ್ ಅಕಾರ್ಡಿಂಗ್ ಟು ದ ಪ್ಲ್ಯಾನ್ ಆಫ್ ಗಾಡ್ ಇನ್ ಯುವರ್ ಲೈಫ್. ದೇವರ ಆಲೋಚನೆ ಪ್ರಕಾರ ನಿನ್ನ ಜೀವಿತವನ್ನು ನಿನಗೆ ನೇವಿಗೇಟ್ ಮಾಡಿಕೊಂಡು ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಿನ್ನ ಒಳಗಡೆ ಈ ಗಾಡ್ಲಿ ಪೊಸಿಷನಿಂಗ್ ಸಿಸ್ಟಮ್ ಕಾಲ್ಡ್ ಹೋಲಿ ಸ್ಪಿರಿಟ್ ಇಲ್ಲದೆ ಇದ್ದರೆ ಇವತ್ತು ಎಷ್ಟೋ ಜನರ ಜೀವನ ಹಾಳಾಗೋಗ್ಲಿಕ್ಕೆ ಕಾರಣ. ಎಷ್ಟೋ ಕ್ರೈಸ್ತರ ಜೀವನ ಕೂಡ ಹಾಳಾಗೋಗಿದೆ. ದೇ ಆರ್ ಕ್ರಿಶ್ಚಿಯನ್ಸ್ ಬಟ್ ವಿತೌಟ್ ದಿಸ್ GPS ಸಿಸ್ಟಮ್. ಅನೇಕರು ಕ್ರೈಸ್ತರೆ, ಅದ್ರ ಒಳಗಡೆ ಏನಿಲ್ಲ, GPS ಇಲ್ಲ. GPS ಯಾವುದು? ಪವಿತ್ರ ಆತ್ಮ. ಈ ಪವಿತ್ರ ಆತ್ಮ ಆಗಿರ್ತಕ್ಕಂಥ ದೇವರು ಫಿಕ್ಸ್ ಮಾಡುವ ಈ ಒಂದು ಸಿಸ್ಟಮ್ ನಮ್ಮ ಆತ್ಮದಲ್ಲಿ, ನಮ್ಮ ಹೃದಯದಲ್ಲಿ ಇಲ್ಲದೆ ಇದ್ದರೆ, ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಏನಾಗ್ತೀವಿ ಅಂದರೆ ನಮ್ಮ ದಾರಿಯಲ್ಲಿ ಹೋಗ್ತೀವಿ. ಈಗ ಒಂದು ಶಿಪ್ ಅಂತ ಇಟ್ಕೊಳ್ಳಿ, ಅಥವಾ ಏರೋಪ್ಲೇನ್, ಅದೇನಾದರೂ GPS ಸಿಗ್ನಲ್ ಕಳ್ಕೊಂಡ್ರೆ ಅಥವಾ ಸಿಸ್ಟಮ್ ಹಾಳಾಯಿತು ಅಂತ ಇಟ್ಕೊಳ್ಳಿ, ಅದರ ಒಳಗಡೆ ಫಿಕ್ಸ್ ಮಾಡಿದ GPS ಸಿಸ್ಟಮ್ ಹಾಳಾಯಿತು, ದಾರಿ ತಪ್ಪೋಗುತ್ತೆ. ಟೋಟಲ್ ಕನ್ಫ್ಯೂಷನ್, ಕ್ಯಾಸ್ ಎಲ್ಲರಿಗೂ. ಏರ್ ಕಂಟ್ರೋಲ್ ರೂಮಲ್ಲಿರೋರಿಗೂ, ಟ್ರಾಫಿಕ್ ಕಂಟ್ರೋಲ್ ರೂಮಲ್ಲಿರೋರಿಗೆ ಎಲ್ಲರಿಗೂ ತುಂಬ ಕಷ್ಟ ಆಗಿಬಿಡುತ್ತೆ. ಪೈಲಟ್ಗೂ ಕಷ್ಟ ಆಗುತ್ತೆ, ಪ್ಯಾಸೆಂಜರ್ಸ್ಗೂ ಕಷ್ಟ ಆಗುತ್ತೆ. ಎಲ್ಲರೂ ಪ್ಯಾನಿಕ್ ಆಗ್ತಾರೆ. ಏನು ಬೇಕಾದರೂ ಆಗುವ ಸಾಧ್ಯತೆ ಇದೆ. ಒಂದು ಸಾಧಾರಣ ಈ ಲೋಕದ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಒಂದು ವೆಹಿಕಲಲ್ಲಿ ಹಾಳಾದರೆ ಎಷ್ಟೋ ಕಷ್ಟ, ನಷ್ಟ, ದುಃಖ, ದುರಂತ, ಸಾವು ಸಂಭವಿಸುವ ಸಾಧ್ಯತೆ ಇದೆ. ಹಾಗಾದರೆ ಒಬ್ಬ ಮನುಷ್ಯನ ಒಳಗಡೆ ಆ ಸ್ವರ್ಗೀಯ GPS ಸಿಸ್ಟಮ್, ಗಾಡ್ಲಿ ಪೊಸಿಷನಿಂಗ್ ಸಿಸ್ಟಮ್, ಹೋಲಿ ಸ್ಪಿರಿಟ್ ಇಲ್ಲದೆ ಇದ್ದರೆ, ಅಥವಾ ನಮ್ಮಲ್ಲಿ ಪವಿತ್ರಾತ್ಮ ಕ್ರಿಯೆ ಮಾಡದೆ ಹೋದರೆ ನಮ್ಮ ಲೈಫ್ ಎಷ್ಟು ಸ್ಪಾಯ್ಲ್ ಆಗುತ್ತೆ, ಎಷ್ಟು ಡೇಂಜರ್ಗೆ ಸಿಕ್ಕಾಕೊಳ್ಳುತ್ತೆ, ಎಷ್ಟೆಲ್ಲ ಒದ್ದಾಟ ಆಗುತ್ತೆ, ಎಷ್ಟೆಲ್ಲ ಪ್ಯಾನಿಕ್ ಆಗುತ್ತೆ, ಎಷ್ಟೆಲ್ಲ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ, ಎಷ್ಟೆಲ್ಲ ನಾವು ಟೆನ್ಷನ್ಗೆ ಒಳಗಾಗ್ತೀವಿ ಅನ್ನೋದನ್ನು ನಮಗಿದರಿಂದ ಅರ್ಥ ಮಾಡ್ಕೊಳ್ಳಿಕ್ಕಾಗತ್ತೆ. ಸಿಂಪಲ್ ಎಕ್ಸಾಂಪಲ್. ಯಾಕೆ ಅಂದರೆ ನಮ್ಮ ಜೀವನಕ್ಕೆ ದಾರಿ ತೋರಿಸ್ಲಿಕ್ಕೆ ದೇವರು ಮಾತ್ರನೇ ಇರೋದು, ಮನುಷ್ಯನಿಗಾಗಲ್ಲ. ಈ ಪ್ರಪಂಚದಲ್ಲಿ ಯಾವ ಮನುಷ್ಯನಿಗೂ ನಮ್ಮ ಜೀವನದ ದಾರಿಯನ್ನು ತೋರಿಸ್ಕೊಡ್ಲಿಕ್ಕೆ ಆಗೋದಿಲ್ಲ. ಅದನ್ನು ತೋರಿಸ್ಕೊಡುವವರೇ ಪವಿತ್ರ ಆತ್ಮ. ಅನೇಕ ವಾಕ್ಯಗಳಿದೆ ಬೈಬಲ್ನಲ್ಲಿ, ನೋಡೋಣ. ಪವಿತ್ರ ಆತ್ಮರು ಎಷ್ಟು ವಾಕ್ಯಗಳನ್ನು ನಮಗೆ ತೋರಿಸ್ಕೊಡ್ತಾರೋ ಅಷ್ಟನ್ನು ನಾವು ಧ್ಯಾನ ಮಾಡೋಣ. ಕೀರ್ತನೆಗಳ ಪುಸ್ತಕ, ಸಾಮ್ 32:8, ಕೀರ್ತನೆ 32 ವಾಕ್ಯ 8. ಕೀರ್ತನೆ 32 ಅದರ 8ನೇ ವಾಕ್ಯ ಈ ರೀತಿ ಇದೆ: ಪ್ರಭು ಇಂತೆಂದನು, ಕಲಿಸುವೆನು ನಾ ನಿನಗೆ ತಿಳಿಸುವೆನು ಸನ್ಮಾರ್ಗವನ್ನು. ಐ ವಿಲ್ ಇನ್ಸ್ಟ್ರಕ್ಟ್ ಯು ಆ್ಯಂಡ್ ಟೀಚ್ ಯು ದ ವೇ ಯು ಶುಡ್ ಗೋ. ಸಿ,
ಐ ವಿಲ್ ಇನ್ಸ್ಟ್ರಕ್ಟ್ ಯು ಆ್ಯಂಡ್ ಟೀಚ್ ಯು ದ ವೇ ಯು ಶುಡ್ ಗೋ. ನಾನು ನಿನಗೆ ಕಲಿಸ್ಕೊಡ್ತೀನಿ, ಹೇಳ್ಕೊಡ್ತೀನಿ, ತಿಳಿಸ್ಕೊಡ್ತೀನಿ ನೀನು ನಡೆಯಬೇಕಾದ ದಾರಿಯನ್ನು. ದೇವರು ಕೆಲವರೊಂದಿಗೆ ವೈಯಕ್ತಿಕವಾಗಿ ಮಾತಾಡ್ತಾ ಇದ್ದಾರೆ. ಈ ಒಂದು ವಾಕ್ಯದ ಮುಖಾಂತರ ಗಾಡ್ ಈಸ್ ಸ್ಪೀಕಿಂಗ್ ಟು ಯು ಪರ್ಸನಲಿ ಥ್ರೂ ಹಿಸ್ ವರ್ಡ್. ಈ ವಾಕ್ಯದ ಮುಖಾಂತರ ವೈಯಕ್ತಿಕವಾಗಿ ಮಾತಾಡ್ತಾ ಇದ್ದಾರೆ. ಐ ವಿಲ್ ಇನ್ಸ್ಟ್ರಕ್ಟ್ ಯು, ನಾನು ಕಲಿಸ್ಕೊಡ್ತೀನಿ, ನಾನು ಹೇಳ್ಕೊಡ್ತೀನಿ ನಿನಗೆ. ಐ ವಿಲ್ ಇನ್ಸ್ಟ್ರಕ್ಟ್ ಯು, ಐ ವಿಲ್ ಟೀಚ್ ಯು ದ ವೇ ಯು ಶುಡ್ ಗೋ. ನೀನು ನಡೆಯಬೇಕಾದ ದಾರಿಯನ್ನು ನಾನು ನಿನಗೆ ಕಲಿಸ್ಕೊಡ್ತೀನಿ, ನಾನು ನಿನಗೆ ಹೇಳ್ಕೊಡ್ತೀನಿ. ದೆನ್ ಹೂ ಈಸ್ ಅವರ್ ಇನ್ಸ್ಟ್ರಕ್ಟರ್? ನಮ್ಮ ಇನ್ಸ್ಟ್ರಕ್ಟರ್ ಯಾರು? ಹೂ ಈಸ್ ಅವರ್ ಟೀಚರ್? ಗಾಡ್ ಈಸ್ ಅವರ್ ಟೀಚರ್, ಗಾಡ್ ಈಸ್ ಅವರ್ ಇನ್ಸ್ಟ್ರಕ್ಟರ್. ಈ ಟೀಚರ್ ಎಲ್ಲಿರ್ತಾರೆ? ನಮ್ಮ ಒಳಗಡೆ ಇರ್ತಾರೆ. ನಮ್ಮ ಒಳಗಡೆ ಈ ಟೀಚರ್ ಇರುವಾಗ ಖಂಡಿತವಾಗ್ಲೂ ಅವ್ರು ನಮಗೆ ಇನ್ಸ್ಟ್ರಕ್ಟ್ ಮಾಡ್ತಾರೆ. ಯೆಶಾಯ ಪ್ರವಾದಿ ಪುಸ್ತಕ 30ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ. ಐಸಾಯ, ಬುಕ್ ಆಫ್ ಐಸಾಯ ಚಾಪ್ಟರ್ 30, 30ನೇ ಅಧ್ಯಾಯ 21ನೇ ವಾಕ್ಯ. ಯೆಶಾಯ ಪ್ರವಾದಿ ಪುಸ್ತಕ. ಇದು ವೈಯಕ್ತಿಕವಾಗಿ ದೇವರು ಕೆಲವರೊಂದಿಗೆ ಈ ದಿನ ವಿಶೇಷವಾಗಿ ಮಾತಾಡ್ತಾ ಇದ್ದಾರೆ. ಅದನ್ನು ವೈಯಕ್ತಿಕವಾಗಿ ನಾವು ತೆಗೆದುಕೊಳ್ಳೋಣ. ನೀವು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗಿದರೆ ಇದೇ ಮಾರ್ಗ, ಇದರಲ್ಲೇ ನಡೆಯಿರಿ ಎಂಬ ಮಾತು ಹಿಂದಿನಿಂದ ನಿಮ್ಮ ಕಿವಿಗೆ ಕೇಳಿಸುವುದು. Hallelujah. Thank you, Jesus. And when you turn to the right or when you turn to the left, your ears shall hear a word behind you saying, this is the way, walk in it. See, this is the way, walk in it. ನೀನು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿದಾಗ ಹಿಂದಿನಿಂದ ನಿನ್ನ ಕಿವಿಗೆ ಒಂದು ಸ್ವರ ಕೇಳಿಸ್ಕೊಳ್ತದೆ. ಆ ಸ್ವರ ಏನಂತ ಹೇಳುತ್ತೆ? ಇದೇ ದಾರಿ, ಇದರಲ್ಲಿ ಮುಂದಕ್ಕೆ ಹೋಗು. ಸಿ, ಇದು ಯಾವಾಗ ಆಗುತ್ತೆ? ಯಾರ ಜೀವನದಲ್ಲಿ ಆಗುತ್ತೆ? ಇದು ಎಲ್ಲರ ಜೀವನದಲ್ಲಿ ಆಗಲ್ಲ. ಇದು ಎಲ್ಲರ ಜೀವನದಲ್ಲಿ ಆಗೋದಿಲ್ಲ. ಆಗಿಸ್ಕೋಬಹುದು ಬೇಕಾದರೆ. ಯಾವುದೆಲ್ಲ ಗಾಡಿಯಲ್ಲಿ GPS ಸಿಸ್ಟಮ್ ಇದೆಯೋ ಅದು ಮಾತ್ರನೇ ರೂಟ್ ತೋರಿಸುತ್ತೆ. ನಿಮ್ಮ ಮೊಬೈಲ್ ಫೋನ್ನಲ್ಲಿ GPS ಸಪೋರ್ಟ್ ಮಾಡಿದ್ರೆ ಗೂಗಲ್ ಮ್ಯಾಪ್ ತೋರಿಸುತ್ತೆ, ಮ್ಯಾಪ್ ಇರುತ್ತೆ. ಆದರೆ GPS ಸಪೋರ್ಟ್ ಇಲ್ಲದೆ ಇದ್ದರೆ ಮ್ಯಾಪ್ ಇಟ್ಕೊಂಡು ಏನೂ ಪ್ರಯೋಜನ ಇಲ್ಲ, ತುಂಬ ಕಷ್ಟ ಆಗುತ್ತೆ. ಆದರೆ ಆ ಮ್ಯಾಪಲ್ಲಿ ಆ ನೇವಿಗೇಷನ್ ಸಿಗಬೇಕಾದ್ರೆ, ಅದು ನಿಮಗೆ ದಾರಿ ತೋರಿಸ್ಬೇಕಾದ್ರೆ, ರೂಟ್ ತೋರಿಸ್ಕೊಡ್ಬೇಕಾದ್ರೆ GPS ಸಪೋರ್ಟ್ ಇರಬೇಕು ನಿಮ್ಮ ಮೊಬೈಲ್ ಫೋನ್. ಅದೇ ರೀತಿಯಲ್ಲಿ ನೀನೇ ಮೊಬೈಲ್ ಫೋನ್, ನೀನೇ ಒಂದು ಏರೋಪ್ಲೇನ್, ನೀನೇ ಒಂದು ಶಿಪ್, ನೀನೇ ಒಂದು ಕಾರು. ನಿನ್ನ ಒಳಗಡೆ ಏನಿರಬೇಕು ಗೊತ್ತಾ? ಹೋಲಿ ಸ್ಪಿರಿಟ್. ಗಾಡ್ಲಿ ಪೊಸಿಷನಿಂಗ್ ಸಿಸ್ಟಮ್ ಕಾಲ್ಡ್ ಹೋಲಿ ಸ್ಪಿರಿಟ್ ಮಸ್ಟ್ ಬಿ ಇನ್ ಯು. ದೆನ್ ಯು ಕ್ಯಾನ್ ವಾಕ್ ಇನ್ ಹಿಸ್ ವೇ, ಇನ್ ಗಾಡ್ಲಿ ವೇ ಟುವರ್ಡ್ಸ್ ದ ಗಾಡ್ಲಿ ಡೆಸ್ಟಿನೇಷನ್. ನಿನ್ನ ಒಳಗಡೆ ಈ ಸ್ವರ್ಗೀಯ GPS ಸಿಸ್ಟಮ್ ಇದ್ದರೆ ಆ ಸ್ವರ್ಗ ರಾಜ್ಯದೆಡೆಗೆ ದೇವರು ಕರ್ಕೊಂಡು ಹೋಗ್ತಾರೆ ರೂಟಲ್ಲಿ. ನೀನೇನು ಟೆನ್ಷನ್ ಮಾಡ್ಕೊಳ್ಳೋದ ಅಗತ್ಯ ಇಲ್ಲ. ನೀನು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗುವಾಗ ದಿಸ್ ಇಸ್ ದ ವೇ, ಇದೇ ದಾರಿ, ಈ ದಾರಿಯಲ್ಲಿ ಹೋಗು ಅಂತ ಒಂದು ಸ್ವರ. ಈಗ ಗೂಗಲ್ ಮ್ಯಾಪಲ್ಲಿ ನಮಗೆ ಸ್ವರ ಹೇಗೆ ಕೇಳಿಸುತ್ತೋ, 500 ಮೀಟರ್ ಟರ್ನ್ ಲೆಫ್ಟ್, 200 ಮೀಟರ್ ಟರ್ನ್ ರೈಟ್, ರೋಡ್ ಈಸ್ ಕ್ಲೋಸ್ಡ್, ಎಲ್ಲ ಮೆಸೇಜ್ ಹೇಳ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ನಿಮ್ಮ ಒಳಗಡೆ ಈ ಗಾಡ್ಲಿ GPS ಸಿಸ್ಟಮ್ ಇದ್ದರೆ ನಿಮಗೆ ಹೇಳ್ತಾರೆ ಪವಿತ್ರಾತ್ಮರು, ಮುಂದೆ ಹೋಗಬೇಡ, ಡೇಂಜರ್ ಇದೆ, ಮುಂದೆ ಹೋಗಬೇಡ ಮಗನೇ, ಡೇಂಜರ್ ಇದೆ, ಇವರು ಸಹವಾಸ ಮಾಡಬೇಡ, ಟರ್ನ್ ತಗೋ, ಯು ಟರ್ನ್ ತಗೋ. ನೀನೇನಾದರೂ ಯು ಟರ್ನ್ ತೆಗೆದುಕೊಳ್ಳದೆ ಮುಂದೆ ಹೋದರೆ ಮತ್ತೆ ರೀರೂಟ್ ಮಾಡಿಕೊಡ್ತಾರೆ ಹೋಲಿ ಸ್ಪಿರಿಟ್. ಸಿ, ಅಗೇನ್ ಆ್ಯಂಡ್ ಅಗೇನ್ ಹಿ ವಿಲ್ ಗಿವ್ ಯು ದ ಚಾನ್ಸ್ to come back to the right route towards the destination heaven. ನೀನು ಎಷ್ಟೇ ದಾರಿ ತಪ್ಪಿ ಹೋಗ್ತಾ ಇದ್ರು ಮತ್ತೆ ಪವಿತ್ರಾತ್ಮರು ಏನು ಮಾಡ್ತಾರೆ ಗೊತ್ತಾ? ಎಲ್ಲಿ ತಪ್ಪಿದೆಯೋ ಅಲ್ಲಿಂದನೇ ರೀರೂಟ್ ಮಾಡಿ ಕೊಡ್ತಾರೆ ನಿನಗೆ ಸ್ವರ್ಗಕ್ಕೆ ಹೋಗ್ಲಿಕ್ಕೆ. ಎಷ್ಟು ಒಳ್ಳೆ ದೇವರು ನೋಡಿ. ಪವಿತ್ರಾತ್ಮರು ಇಲ್ಲದೆ ಇದ್ದವರೇ ಈ ಒಂದು ವಾಕ್ಯ ಅವ್ರ ಜೀವನದಲ್ಲಿ ಏನೂ ಪ್ರಯೋಜನ ಇಲ್ಲ. ನೀವು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿದರೆ ನಿಮಗೆ ಯಾವ ಕಡೆ ಹೋಗಬೇಕು ಗೊತ್ತಾಗೋದಿಲ್ಲ. ನಮ್ಮಲ್ಲಿ ಎಷ್ಟೋ ಜನರ ಜೀವನ ಇವತ್ತು ಹೇಗಾಗಿದೆ ಗೊತ್ತಾ?
ದಿಕ್ಕು ತಪ್ಪಿದ ಕುರಿಯ ಹಾಗೆ, ದಾರಿ ಕಾಣದ ಒಂದು ಪರಿಸ್ಥಿತಿಯಲ್ಲಿ ಒಂದು 4 ರೋಡ್ ಸೇರುವಂಥ ಜಾಗದಲ್ಲಿ ನಿಂತ್ಕೊಂಡು ನಮಗೆ ಯಾವ ರೂಟ್ಗೆ ಹೋಗಬೇಕು ಅಂತ ಗೊತ್ತಾಗದೆ ಹೋದರೆ ಎಷ್ಟು ಟೆನ್ಷನ್ ಆಗುತ್ತೆ. ಅಥವಾ ಯಾವುದೋ ಒಂದು ರೂಟಲ್ಲಿ ಹೋಗ್ತೀವಿ, ಅಲ್ಲೇನೋ ಡೇಂಜರ್ ಕಾದಿರುತ್ತೆ. ಅಥವಾ ಬೇರೆ ಯಾವುದೋ ಸ್ಥಳಕ್ಕೆ ತಲುಪಬೇಕಾದ ಸ್ಥಳಕ್ಕೆ ನಾವು ತಲುಪೋದಿಲ್ಲ. ಕಾರಣ ಏನು ಅಂದರೆ ನಮಗೆ ಸರಿಯಾದ ಸಿಗ್ನಲ್ ಸಿಕ್ಕಿಲ್ಲ. ಇನ್ನೊಂದು, ಈ GPS ಸಿಸ್ಟಮ್ ಎಲ್ಲಿ ಫಿಕ್ಸ್ ಮಾಡೋದು ಕೇಳಿದರೆ ಗಾಡಿ ಒಳಗಡೆ. ಯು ಆರ್ ದಟ್ ವೆಹಿಕಲ್, ನೀವೇ ಆ ಗಾಡಿ, ನಿಮ್ಮ ಒಳಗಡೆ ಇದು ಫಿಕ್ಸ್ ಮಾಡಿದ್ದಾರೆ ದೇವರು. ಈಗ ಮೊಬೈಲ್ ಫೋನಲ್ಲಿ GPS ಸಿಸ್ಟಮ್ ಇದೆ. ಈ ಮೊಬೈಲ್ ಫೋನ್ ಆಫ್ ಮಾಡಿಟ್ರೆ ನಿಮ್ಮನ್ನು ಟ್ರೇಸ್ ಮಾಡೋಕ್ಕಾಗಲ್ಲ. ಮೊಬೈಲ್ ಫೋನ್ನ ಎಲ್ಲಿದೆ ಅಂತ ಹುಡುಕಿ ಕಂಡು ಹಿಡಿಲಿಕ್ಕೆ ಆಗೋದಿಲ್ಲ. ಈಗ ನೀವು ತುಂಬ ಇಂಪಾರ್ಟೆಂಟ್. ಪವಿತ್ರಾತ್ಮ ನಿಮ್ಮ ಒಳಗಡೆ ಇದ್ದಾರೆ. ಯುವರ್ ಬಾಡಿ ಈಸ್ ದ ಟೆಂಪಲ್ ಆಫ್ ಗಾಡ್. ನಿನ್ನ ದೇಹ ಈ ಒಂದು GPS ಒಂದು ಟೆಂಪಲ್ ಆಗಿದೆ. ಗಾಡ್ಲಿ ಪೊಸಿಷನಿಂಗ್ ಸಿಸ್ಟಮ್ಗೆ ಯುವರ್ ಬಾಡಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯುವರ್ ಮೈಂಡ್, ಯಾವಾಗ ನೀನು ಆಫ್ ಆಗಿ ಹೋಗ್ತೀಯೋ, ಮೈಂಡ್ ಆಫ್ ಅಂತಿರಲ್ವ, ನಿನ್ನ ಮೈಂಡ್ ಆಫ್ ಆಗಿ ಹೋಗ್ಬಿಟ್ರೆ, ಅಥವಾ ಸ್ವರ್ಗದಿಂದ ಸಪ್ಲೈ ಆಗ್ತಾ ಇರುತ್ತಲ್ವಾ ಸಿಗ್ನಲ್, ಆ ಸಿಗ್ನಲ್ಗೆ ಕನೆಕ್ಟ್ ಆಗದೆ ಇದ್ದರೆ ಖಂಡಿತವಾಗಲೂ ದಾರಿ ತಪ್ಪೋಗ್ತೀವಿ. ಅದರಿಂದ ಸೈತಾನ ಅಟ್ಯಾಕ್ ಮಾಡೋದು ಎಲ್ಲಿ ಅಂದರೆ ನಮ್ಮ ಮೈಂಡ್ ಮೇಲೆ. ಈವನ್ ದೋ ಯು ಹ್ಯಾವ್ ದ ಹೋಲಿ ಸ್ಪಿರಿಟ್, ಸೇಟನ್ ಅಟ್ಯಾಕ್ಸ್ ಆನ್ ಯುವರ್ ಮೈಂಡ್. ಸೈತಾನ ನಮ್ಮ ಮೈಂಡಿಗೆ ಅಟ್ಯಾಕ್ ಮಾಡಿದರೆ ನಮಗೆ ಮೇಲಿಂದ ಬರುವ ಸಿಗ್ನಲ್ ಸಿಗೋದಿಲ್ಲ. ಸೊ ಏನಾಗುತ್ತೆ, ನಮಗೆ ಸರಿಯಾದ ರೂಟಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ನಾವು ದಾರಿ ತಪ್ಪಿ ಹೋಗ್ತೀವಿ, ಅವಿಶ್ವಾಸದ ದಾರಿಯಲ್ಲಿ ಹೋಗ್ತೀವಿ, ನಮ್ಮದೇ ಆದ ದಾರಿಯಲ್ಲಿ ಹೋಗ್ತೀವಿ. ಯೆಶಾಯ ಪ್ರವಾದಿ ಹೇಳ್ತಾರೆ, ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಂತೆ ಅಲ್ಲ. ಮೈ ವೇಸ್ ಆರ್ ನಾಟ್ ಆಸ್ ಯೋರ್ ವೇಸ್ ಆರ್ ಯೋರ್ಸ್. ನನ್ನ ದಾರಿಗಳು ನಿನ್ನ ದಾರಿಗಳಂತೆ ಅಲ್ಲ. ಯೆಶಾಯ ಪ್ರವಾದಿ ಪುಸ್ತಕ 58ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ಓದ್ತೀವಿ. ಐಸಾಯ 58:8. ಯೆಶಾಯ ಪ್ರವಾದಿ ಪುಸ್ತಕ ಇದನ್ನು ಆಚರಿಸುವಾಗ ನೀವು ಉದಯ ಕಾಲದ ಸೂರ್ಯನಂತೆ ಪ್ರಜ್ವಲಿಸುವಿರಿ. 55:8. ಐಸಾಯ 55:8. ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಂತಲ್ಲ, ಓಕೆ, ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಂತಲ್ಲ, ಓಕೆ, ಎಂದಿಹನು ಸರ್ವೇಶ್ವರ. ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಂತೆ ಅಲ್ವೇ ಅಲ್ಲ. ಯಾಕೆ ಆ ಥರ ಹೇಳಿದ್ದು? ನಮ್ಮ ಮಾರ್ಗಗಳು ಯಾವ ಕಡೆ ಕರ್ಕೊಂಡು ಹೋಗುತ್ತೆ? ನಮ್ಮ ಮಾರ್ಗಗಳು ಯಾವತ್ತಿದ್ರೂ ಅದು ಸೆಲ್ಫ್ ಕಡೆಗೆ ಕರ್ಕೊಂಡು ಹೋಗುತ್ತೆ. ನಮ್ಮ ಮಾರ್ಗಗಳು ನಮ್ಮ ಕಡೆಗೆ ಕರ್ಕೊಂಡು ಹೋಗುತ್ತೆ. ಆದರೆ ದೇವರ ಮಾರ್ಗ ನಮ್ಮನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗುತ್ತೆ, ನಿತ್ಯ ಜೀವಕ್ಕೆ ಕರ್ಕೊಂಡು ಹೋಗುತ್ತೆ. ನಮ್ಮ ಮಾರ್ಗಗಳು ನಾಶಕ್ಕೆ ಕರ್ಕೊಂಡು ಹೋಗುತ್ತೆ. ಆದರೆ ನಮಗೆ ಗೊತ್ತಾಗೋದಿಲ್ಲ. ನಾವು ಅಂದ್ಕೊಳ್ತೀವಿ ನಮ್ಮ ಜೀವನ ಚೆನ್ನಾಗಿರುತ್ತೆ, ನಮ್ಮ ಲೈಫ್ ಚೆನ್ನಾಗಿರುತ್ತೆ, ಇದಾಗ್ಬಿಟ್ರೆ ಚೆನ್ನಾಗಿರುತ್ತೆ, ಇವ್ರನ್ನ ಮದುವೆ ಆಗ್ಬಿಟ್ರೆ ಚೆನ್ನಾಗಿರುತ್ತೆ, ಇಲ್ಲಿ ಕೆಲಸ ಸಿಕ್ಬಿಟ್ರೆ ಚೆನ್ನಾಗಿರುತ್ತೆ, ಇಷ್ಟು ದುಡ್ಡಿದ್ದು ಬಿಟ್ಟರೆ ಚೆನ್ನಾಗಿರುತ್ತೆ, ಇಷ್ಟು ಮನೆ ಇದ್ದು ಬಿಟ್ಟರೆ ಚೆನ್ನಾಗಿರುತ್ತೆ, ಇದಿದ್ರೆ ಚೆನ್ನಾಗಿರುತ್ತೆ, ಅದಿದ್ರೆ ಚೆನ್ನಾಗಿರುತ್ತೆ, ಹಾಗಿದ್ರೆ ಚೆನ್ನಾಗಿರುತ್ತೆ, ಹೀಗಿದ್ರೆ ಚೆನ್ನಾಗಿರುತ್ತೆ, ಇಷ್ಟು ಓದಿದ್ರೆ ಚೆನ್ನಾಗಿರುತ್ತೆ, ಇಷ್ಟು ಕಲ್ತ್ರೆ ಚೆನ್ನಾಗಿರುತ್ತೆ. ಇದೆಲ್ಲ ನಿನ್ನ ಮಾರ್ಗಗಳು, ನಿನ್ನ ಆಲೋಚನೆಗಳು. ಆದ್ರೆ ದೇವರು ಹೇಳ್ತಾರೆ, ನಿನ್ನ ಆಲೋಚನೆಗಳು ನನ್ನ ಆಲೋಚನೆಗಳಂತೆ ಅಲ್ಲ, ನನ್ನ ಮಾರ್ಗಗಳು ನಿನ್ನ ಮಾರ್ಗಗಳಂತೆ ಅಲ್ವೇ ಅಲ್ಲ. ನಮ್ಮ ಆಲೋಚನೆಗಳು ನಮ್ಮ ಮಾರ್ಗಗಳು ಯಾವತ್ತಿದ್ರೂ ಅದು ನಮ್ಮ ಕಡೆಗೆ ಡೈರೆಕ್ಟ್ ಮಾಡುತ್ತೆ. ಟುವರ್ಡ್ಸ್ ಯುವರ್ ಸೆಲ್ಫ್. ಯುವರ್ ವೇಸ್, ಯುವರ್ ಥಾಟ್ಸ್ ವಿಲ್ ಡೈರೆಕ್ಟ್ ಆಲ್ವೇಸ್ ಟುವರ್ಡ್ಸ್ ಯು, ಟುವರ್ಡ್ಸ್ ಯುವರ್ ಸೆಲ್ಫ್, ಟುವರ್ಡ್ಸ್ ದಿಸ್ ವರ್ಲ್ಡ್ ಆ್ಯಂಡ್ ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್. ಆದರೆ ದೇವರ ಆಲೋಚನೆಗಳು, ದೇವರ ಮಾರ್ಗಗಳು ನಮ್ಮನ್ನು ಸ್ವರ್ಗದ ಕಡೆಗೆ, ಯೇಸು ಕ್ರಿಸ್ತನ ಕಡೆಗೆ ಡೈರೆಕ್ಟ್ ಮಾಡುತ್ತೆ. His ways, his thoughts will direct towards heaven, towards Jesus always. ಆದ್ದರಿಂದ ನಾವೀಗ ಡಿಸಿಪ್ಲಿನ್ ಆಗಿ, ಶಿಸ್ತಾಗಿ ಇಟ್ಕೋಬೇಕಾಗಿರೋದು ಏನು ಅಂದರೆ, GPS ಸಿಸ್ಟಮ್ ನೀಟಾಗಿದೆ, ಏನು ತೊಂದರೆ ಇಲ್ಲ. ಈ ಸಿಸ್ಟಮ್ ಉಪಯೋಗಿಸುವಂಥ ಮನುಷ್ಯ ನೀಟಾಗಿರ್ಬೇಕೀಗ.
ನಮ್ಮ ಮೈಂಡ್ ನೀಟಾಗಿ ಇಟ್ಕೋಬೇಕು. ನಮ್ಮ ಮನಸ್ಸು, ನಮ್ಮ ಹೃದಯ, ಇದನ್ನು ನಾವು ಸರಿಯಾಗಿ ಇಟ್ಕೊಳ್ದೆ ಹೋದರೆ ಖಂಡಿತವಾಗ್ಲೂ ನಮಗೆ ರೈಟ್ ಸಿಗ್ನಲ್ ಸಿಗೋದಿಲ್ಲ, ಸರಿಯಾದ ಸಿಗ್ನಲ್ ಸಿಗೋದಿಲ್ಲ. ನಾವು ದೇವರ ಆಲೋಚನೆ ಇರ್ಬೋದು ಅಂದ್ಕೊಂಡು ಹೋಗ್ತೀವಿ, ಹಾಳಾಗಿ ಹೋಗ್ತೀವಿ. ಪ್ರಾರ್ಥನೆ ಮಾಡ್ತೀವಿ, ದೇವರ ಆಲೋಚನೆ ಇರ್ಬೋದು ಅಂದ್ಕೊಳ್ತೀವಿ, ಬೇರೆ ದಾರಿಯಲ್ಲಿ ಹೋಗ್ತೀವಿ. ಪ್ರಾರ್ಥನೆ ಮಾಡಲೇಬೇಕು, ಮಾಡಬಾರ್ದು ಅಂತಲ್ಲ, ಆದರೆ ಮೊದಲು ನಮ್ಮಲ್ಲಿ ಪವಿತ್ರಾತ್ಮ ಇರಬೇಕು. ಎರಡನೇದಾಗಿ ನಮ್ಮ ಮೈಂಡ್ ಕ್ಲೀನ್ ಆಗಿರಬೇಕು. ಮೈಂಡ್ ಶುಡ್ ಬಿ ಸೋಬರ್. ಅದು ಸೋಬರ್ ಮೈಂಡ್ ಆಗಿರಬೇಕು ನಮ್ಮದು. ಸ್ವಸ್ಥ ಚಿತ್ತರಾಗಿ ಇರಿ ಅಂತ ಹೇಳ್ತಾರಲ್ವ, ನಮ್ಮ ಮೈಂಡ್ ಸ್ವಸ್ಥವಾಗಿರಬೇಕು. ನಮ್ಮ ಮೈಂಡ್ ತುಂಬ ಡಿಸ್ಟ್ರಾಕ್ಷನ್ಸ್, ಲೋಕದ ಚಿಂತೆಗಳು, ಪೇಚಾಟಗಳು, ವಿಷಯಗಳು ಎಲ್ಲ ಇಲ್ಲಿ ಬಂದು ತುಂಬಿಕೊಂಡಿದ್ರೆ ನಿಮಗೆ ರೈಟ್ ಸಿಗ್ನಲ್ ಸಿಗೋದಿಲ್ಲ, ಸರಿಯಾದ GPS ಸಿಗ್ನಲ್ ಬರೋದಿಲ್ಲ ಒಳಗಡೆಗೆ. ದೇವರಿಂದ ಸಿಗಬೇಕಾದ ಆ ಆಲೋಚನೆ ಸಿಗೋದಿಲ್ಲ, ದೇವರ ದಾರಿ ಕಾಣಿಸೋದಿಲ್ಲ. ಆಗ ನಾವು ನಮ್ಮದೇ ದಾರಿಯಲ್ಲಿ ಹೋಗ್ತೀವಿ, ಹೋಗಿ ಹೋಗಿ ಹಳ್ಳಕ್ಕೆ ಬೀಳ್ತೀವಿ, ಹಾಳಾಗಿ ಹೋಗ್ತೀವಿ, ಆಮೇಲೆ ದೇವ್ರನ್ನ ಬೈಕೊಳ್ತೀವಿ, ಏನು ಪ್ರಯೋಜನಕ್ಕೆ ಬರೋದಿಲ್ಲ. ನಮ್ಮಲ್ಲಿ ಕೆಲವ್ರ ಜೀವನ ಹಾಗೆ ಆಗಿದೆ. ಇಷ್ಟ ಬಂದ ದಾರಿಯಲ್ಲಿ ಹೋದ್ವಿ, ಹಳ್ಳಕ್ಕೆ ಬಿದ್ವಿ, ದೇವ್ರನ್ನ ಬೈಕೊಳ್ತಾ ಇದ್ದೀವಿ, ಮತ್ತೆ ಪ್ರಾರ್ಥನೆ ಮಾಡ್ತೀವಿ, ಏನೇನೋ ಮಾಡ್ತೀವಿ, ಪ್ರಯೋಜನ ಇಲ್ಲ. ಮಾಡಬೇಕಾಗಿರೋದೇನು ಹಾಗಾದರೆ? ಫಸ್ಟ್ ವಿ ನೀಡ್ ಟು ರಿಪೆಂಟ್. ಮತ್ತು ನಾವು ದೇವರ ಹತ್ರ ಕ್ಷಮೆ ಕೇಳಿ ಮಾನಸಾಂತರ ಪಡಬೇಕು, ಒಂದು ಯೂ ಟರ್ನ್ ತಗೋಬೇಕು ಲೈಫಲ್ಲಿ. ಪವಿತ್ರಾತ್ಮನ ಸ್ವೀಕಾರ ಮಾಡಬೇಕು. ಅದಾದಮೇಲೆ ಪವಿತ್ರ ಆತ್ಮನು ಕೊಡುವ ಆಲೋಚನೆ ಪ್ರಕಾರ ನಾವು ಹೋಗಬೇಕು. ದೇವರು ಎಷ್ಟು ಒಳ್ಳೆಯವರು ಅಂದರೆ, ಯೆಶಾಯ ಪ್ರವಾದಿ ಪುಸ್ತಕ, ಐಸಾಯ, ಇವತ್ತು ಯಾಕೋ ಯೆಶಾಯದಲ್ಲಿ ಇದ್ದೀವಲ್ವಾ, ಯೆಶಾಯ ಪ್ರವಾದಿ ಪುಸ್ತಕ 48ನೇ ಅಧ್ಯಾಯದಲ್ಲಿ 17ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ. ಐಸಾಯ 48:17. ಯೆಶಾಯ ಪ್ರವಾದಿ ಪುಸ್ತಕ 40. ನಿನ್ನ ಜೀವೋದ್ಧಾರಕನು, ಇಸ್ರಾಯೇಲಿನ ಪರಮ ಪಾವನನೂ ಆದ, ಓಕೆ, ನಿನಗೆ ಕ್ಷೇಮಕರವಾದ ಮಾರ್ಗವನ್ನು ಬೋಧಿಸುವವನು, ನೀ ಹೋಗಬೇಕಾದ ದಾರಿಯಲ್ಲಿ ನಿನ್ನನ್ನು ನಡೆಸುವನು. ನೋಡಿ ಎಷ್ಟು ಚೆನ್ನಾಗಿ ವಾಕ್ಯ ಹೇಳ್ತಾ ಇದ್ದಾರೆ ಅಂದರೆ, ನಿನಗೆ ಕ್ಷೇಮಕರವಾದ ಮಾರ್ಗವನ್ನು ಬೋಧಿಸುವವನು, ನೀ ಹೋಗಬೇಕಾದ ದಾರಿಯಲ್ಲಿ ನಡೆಸುವವನು. ಅವರೇ ಬೋಧಿಸ್ತಾರೆ, ಅವರೇ ನಡೆಸ್ತಾರೆ. ಹಿ ವಿಲ್ ಟೀಚ್ ಯು ಆ್ಯಂಡ್ ಹಿ ವಿಲ್ ಲೀಡ್ ಯು. ಸಿ, I am the Lord your God who teaches you for your own good, who leads you in the way you should go. He will teach and he will lead. See, ಎಷ್ಟು ಒಳ್ಳೆ ದೇವರಲ್ವಾ? ಇಷ್ಟು ಒಳ್ಳೆ ದೇವರು ನಮಗೆ ಸಿಕ್ಕಿದ್ದು ನಮ್ಮ ಸೌಭಾಗ್ಯ, ನಮ್ಮ ಯೋಗ್ಯತೆ ಅಲ್ಲ, ನಮ್ಮ ಸೌಭಾಗ್ಯ. ದೇವರ ಮಹಾ ಕೃಪೆ. ನಮಗೆ ಪವಿತ್ರಾತ್ಮ ಸಿಕ್ಕಿರೋದು ದೇವರ ಮಹಾ ಕೃಪೆ, ದೇವರ ಮಹಾ ಕರುಣೆ. ದೇವರ ಮಹಾ ಕರುಣೆ ಏನು ಗೊತ್ತಾ? ದೇವರು, ನಾವು ಪಾಪಿಗಳಾದ ನಮ್ಮ ಒಳಗಡೆ ಪರಿಶುದ್ಧನಾದ ತನ್ನ ದೇವರ ಪುತ್ರನ ಆತ್ಮವನ್ನು ಕಳುಹಿಸಿಕೊಟ್ಟಿರೋದೇ ದೇವರ ಮಹಾ ಕರುಣೆ. ನಮ್ಮನ್ನು ದೇವರು ಸಾಯಿಸಬೇಕಾಗಿತ್ತು. ನಿಜವಾಗಲೂ ದೇವರು ನ್ಯಾಯವಾಗಿ ನಮ್ಮನ್ನು ಏನು ಮಾಡಬೇಕಾಗಿತ್ತು ಅಂದರೆ, ನಾವು ಪಾಪಿಗಳಾಗಿದ್ದರಿಂದ ನಮ್ಮನ್ನು ಸಾಯಿಸಬೇಕಾಗಿತ್ತು. ದ ವೇಜಸ್ ಆಫ್ ಸಿನ್ ಇಸ್ ಡೆತ್. ಆದರೆ ನಮ್ಮನ್ನು ಅವರು ಸಾಯಿಸದೆ ಉಳಿಸಿದ ಮಾತ್ರ ಅಲ್ಲ, ನಮಗೆ ನಿತ್ಯ ಜೀವ ಕೂಡ ಕೊಟ್ಟರು. ಸಿ ದ ಮರ್ಸಿ ಆಫ್ ಗಾಡ್. ನಿಜವಾಗಲೂ ದೇವರು ನಮ್ಮನ್ನು ಸಾಯಿಸಬೇಕಾಗಿತ್ತು, ನರಕಕ್ಕೆ ಬಿಸಾಡಬೇಕಾಗಿತ್ತು. ಆದರೆ ನಮ್ಮನ್ನು ಸಾಯಿಸದೆ ಉಳಿಸಿದ್ದು ಮಾತ್ರ ಅಲ್ಲ, ನಮಗೆ ಪುತ್ರನ ಆತ್ಮವನ್ನೇ ಕೊಟ್ಟು ನಮ್ಮನ್ನು ನಿತ್ಯ ಜೀವಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸಿ ದ ಮರ್ಸಿ ಆಫ್ ಗಾಡ್. ದೇವರ ಕರುಣೆ, ಇದಕ್ಕಿಂತ ದೊಡ್ಡ ಕರುಣೆ ಏನಿದೆ? This is the divine mercy of God. This is the true divine mercy of God. Forgiving all our sins, iniquities, and giving us the Holy Spirit. That is the true mercy of God. Instead of punishing us for our sins and iniquities, He forgave all our sins and gave us His Holy Spirit and offered eternal life. ವಾಟ್ ಎ ಪ್ರಿವಿಲೇಜ್! ಎಂಥ ಒಂದು ಸೌಭಾಗ್ಯ! ಇದಕ್ಕಿಂತ ಮಹಾ ಕರುಣೆ ಇನ್ನಿಲ್ಲ ಅನ್ಸುತ್ತೆ ನನಗೆ.
ಆ ಕರುಣೆ ನಮಗೆ ಅರ್ಥ ಆದರೆ ಆ ಕರುಣಾಮಯನಿಗೋಸ್ಕರ ನಾವು ಬದುಕ್ತೀವಿ. ಆ ಕರುಣೆ ನಮಗೆ ರಿವೀಲ್ ಆಗಬೇಕು. ಇಟ್ ಶುಡ್ ಬಿ ರಿವೀಲ್ಡ್ ಇನ್ ಅವರ್ ಹಾರ್ಟ್ ಬೈ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮ ಅವರ ಮುಖಾಂತರ ದೇವರ ಈ ಮಹಾ ಕರುಣೆ ನಮಗೆ ಪ್ರಕಟ ಆಗಬೇಕು. ನಮಗೆ ನಮ್ಮ ಆಲೋಚನೆಗೆ ಇದು ಬರಬೇಕು, ನಮ್ಮ ಮೈಂಡ್ಗೆ ಇದು ಕನ್ವಿಕ್ಟ್ ಆಗಬೇಕು. ಇಟ್ ಶುಡ್ ಬಿ ಸಿಂಕ್ಡ್ ಇನ್ ಅವರ್ ಮೈಂಡ್, ಇನ್ ಅವರ್ ಇಮೋಷನ್ಸ್ ಅಂಡ್ ಥಾಟ್ಸ್. ನಮ್ಮೊಳಗಡೆ ಸಿಂಕ್ ಆಗಬೇಕು. ಆಗ ನಾವೇನಾಗ್ತೀವಿ? ವಿ ವಿಲ್ ಲಿವ್ ಫಾರ್ ಹಿಮ್. ನಾವು ಆತನಿಗಾಗಿ ಬದುಕ್ತೀವಿ. ಅದು ನಮಗಿವತ್ತು ಆತನಿಗಾಗಿ ಬದುಕಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಅಂದರೆ ನಮಗೆ ದೇವರ ಮಹಾ ಕರುಣೆ ಅರ್ಥ ಆಗಿಲ್ಲ. ನಮಗದರ ಆ ಕನ್ವಿಕ್ಷನ್ ಬಂದಿಲ್ಲ, ಅದು ಮನವರಿಕೆ ಆಗಲಿಲ್ಲ. ನೋಡಿ ಎಷ್ಟು ಒಳ್ಳೆ ದೇವರು. ನಿನಗೆ ಕ್ಷೇಮಕರವಾದ ಮಾರ್ಗವನ್ನು ಕ್ಷೇಮಕರವಾದ ಸುರಕ್ಷಿತವಾದ ಒಳಿತಾಗುವ ಮಾರ್ಗವನ್ನು ಬೋಧಿಸುವವನು, ನೀ ಹೋಗಬೇಕಾದ ಹಾದಿಯಲ್ಲಿ ನಡೆಸುವವನು ಆದಂಥ ಸರ್ವೇಶ್ವರ ಸ್ವಾಮಿ ದೇವರು ನಾನು. ಐ ಆಮ್ ದ ಲಾರ್ಡ್ ಯುವರ್ ಗಾಡ್ ಹೂ ಟೀಚಸ್ ಯು ಫಾರ್ ಯುವರ್ ಓನ್ ಗುಡ್, ಹೂ ಲೀಡ್ಸ್ ಯು ಇನ್ ದ ವೇ ಯು ಶುಡ್ ಗೋ. ನೀನು ನಡೆಯಬೇಕಾದ ದಾರಿಯನ್ನು ಬೋಧಿಸ್ತಾರೆ ಮತ್ತು ನಡೆಸ್ತಾರೆ. ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಇದ್ದಾರೆ, ಮಕ್ಕಳಿಗೆ ಹೇಳ್ತಾರೆ ಒಳ್ಳೆ ದಾರಿಯಲ್ಲಿ ನಡೀರಿ ಅಂತ. ಆದರೆ ಒಳ್ಳೆ ದಾರಿಯಲ್ಲಿ ಕೈ ಹಿಡಿದು ನಡೆಸೋಕ್ಕೆ ಅವ್ರಿಗೆ ಆಗಲ್ಲ. ಎಷ್ಟೋ ಬಾರಿ ಸ್ವಲ್ಪ ನಡೆಸ್ಬೋದಷ್ಟೆ. 365 days 24/7 ಈ ಪ್ರಪಂಚದಲ್ಲಿ ಇರುವ ಎಷ್ಟೇ ಒಳ್ಳೆ ಅಪ್ಪ ಅಮ್ಮ ಇದ್ದರೂ ಅವರಿಗೆ ಕೆಲವೊಮ್ಮೆ ಒಳ್ಳೆಯದನ್ನು ಬೋಧಿಸಬಹುದು, ಆದರೆ ಒಳ್ಳೆ ದಾರಿಯಲ್ಲಿ, ಸುರಕ್ಷಿತವಾದ ದಾರಿಯಲ್ಲಿ, ಹಿತಕರವಾದ ದಾರಿಯಲ್ಲಿ 24 ಗಂಟೆ ನಡೆಸೋಕ್ಕಾಗಲ್ಲ. ಆದರೆ ಇಲ್ಲಿ ಈ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಥವಾ ಗಾಡ್ಲಿ ಪೊಸಿಷನಿಂಗ್ ಸಿಸ್ಟಮ್ ದೇವರು ನಮ್ಮ ಒಳಗಡೆ ಫಿಕ್ಸ್ ಮಾಡಿ ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು 24 ಗಂಟೆನೂ 365 ದಿವಸನೂ ಪ್ರತಿದಿನ ಯಾವಾಗಲೂ ಕೂಡ ನಿನಗೆ ಹಿತಕರವಾದ ದಾರಿ ಬೋಧಿಸ್ತೀನಿ ಮತ್ತು ನಡೆಸ್ಕೊಂಡೇ ಹೋಗ್ತೀನಿ ಅಂತ. ಇಷ್ಟು ಒಳ್ಳೆ ದೇವರು, ಇಮ್ಯಾನ್ಯುಯಲ್ ದೇವರು. ದೇವರು ನಮ್ಮೊಂದಿಗೆ ಇರುವಾಗ ನಮಗೆ ಭಯ ಯಾಕೆ? ನಮಗೆ ಟೆನ್ಷನ್ ಯಾಕೆ? ನಮಗೆ ಚಿಂತೆ ಯಾಕೆ ನಮಗೆ ಟೆನ್ಷನ್, ಭಯ, ಗೊಂದಲ, ಕನ್ಫ್ಯೂಷನ್ ಮತ್ತು ಸುಮಾರು ಹರಕೆ, ಪ್ರಾರ್ಥನೆ? ಇವತ್ತು ಕೇರಳದಲ್ಲೆಲ್ಲ ನೋಡುವ ಹಾಗೆ ಈ ಮಂತ್ರ ಥರ ಒಡಂಬಡಿಕೆ ಅದು ಇದು ಎಲ್ಲ ಮಾಡ್ಕೊಳ್ತಾ ಇದ್ದಾರಲ್ವಾ? ಅಲ್ಲೆಲ್ಲೋ ಮರಿಯಮ್ಮನವರು ಪ್ರತ್ಯಕ್ಷ ಆಗಿದ್ದಾರಂತೆ, ಅಲ್ಲಿ ಹೋಗ್ತಾರಂತೆ, ಕಲರ್ ಕ್ಯಾಂಡ್ಲು ಕೊಡ್ತಾರಂತೆ, ಅದು ಒಡಂಬಡಿಕೆ ತೊಗೋಬೇಕಂತೆ. ಅದು ಒಂದೊಂದು ಒಡಂಬಡಿಕೆ ತಗೊಂಡ್ಮೇಲೆ ಮತ್ತೆ ಅದನ್ನು ರಿನ್ಯೂ ಮಾಡ್ಕೋಬೇಕಂತೆ. ರಿನ್ಯೂ ಮಾಡ್ಕೊಂಡು 3 ಸರಿ ರಿನ್ಯೂ ಆದಮೇಲೆ ಅದ್ರದ್ದು ಏನೇನೋ ಸಿಸ್ಟಮ್ ಇದೆ. 3 ಸರಿ ರಿನ್ಯೂ ಆದಮೇಲೆ ಅದೇನೋ ಪೇಪರಲ್ಲಿ ಹಾಕಬೇಕಂತೆ. 4ನೇ ಸರಿ ರಿನ್ಯೂವಲಿಗೆ ಹೋದಾಗ ಮತ್ತೆ ಅದನ್ನು ಸಾಕ್ಷಿ ಹೇಳಬೇಕಂತೆ. ಅದಕ್ಕೆ ಏನೇನೋ ಇದೆ, ಈ ಥರ ರೂಲ್ಸ್ ಎಲ್ಲ ಇದೆ. ಈ ರೀತಿ ಪೈಶಾಚಿಕ ಕೇಂದ್ರಗಳು ಹೆಚ್ಚೆಚ್ಚು ಹುಟ್ಕೊಳ್ತಾ ಇದೆ. ನಮ್ಮ ಕಥೋಲಿಕ ಕ್ರೈಸ್ತರು ಅಲ್ಲದೆ ಇರ್ತಕ್ಕಂಥ ಕ್ರೈಸ್ತರು, ಅನ್ಯರು ಅನೇಕರು ಈ ಒಡಂಬಡಿಕೆ ಹಿಂದೆ ಓಡ್ತಾನೆ ಇದ್ದಾರೆ. ಕಲರ್ ಕ್ಯಾಂಡ್ಲ್ ಹಿಡ್ಕೊಂಡು ಒಡಂಬಡಿಕೆ ಅಂತ. ಕಾರಣ ಏನು ಅಂದರೆ ಅವರ ಒಳಗಡೆ ಈ ಒಂದು ಗಾಡ್ಲಿ ಪೊಸಿಷನಿಂಗ್ ಸಿಸ್ಟಮ್, ಹೋಲಿ ಸ್ಪಿರಿಟ್ ಇಲ್ಲದೆ ಇರೋದ್ರಿಂದ, ಒಳಗಡೆ ಪರಿಶುದ್ಧಾತ್ಮರು ಇಲ್ಲದೆ ಇದ್ದಾಗ ಈ ರೀತಿಯಲ್ಲಿ ಓಡ್ತಾರೆ ಜನ. ನಮ್ಮ ಒಳಗಡೆ ದೇವರಿದ್ದಾಗ ಎಲ್ಲೂ ಓಡೋದು ಬೇಡ. ನಿನಗೆ ಕ್ಷೇಮಕರವಾದ ದಾರಿ, ಸುರಕ್ಷಿತವಾದ ದಾರಿ, ಉತ್ತಮವಾದ ದಾರಿ ಅವರೇ ಇನ್ಸ್ಟ್ರಕ್ಟ್ ಮಾಡ್ತಾರೆ, ಅವರೇ ಕರ್ಕೊಂಡು ಹೋಗ್ತಾರೆ. ಅವಾಗ ನೀನು ಯಾಕೆ ಓಡೋಗ್ಬೇಕು ಅಲ್ಲಿ ಇಲ್ಲಿ? ನೀನು ಯಾಕೆ ಓಡ್ತಾ ಇದೀಯ ಅಂದರೆ ನಿನ್ನ ಒಳಗಡೆ ಈ ಸಿಸ್ಟಮ್ ಇಲ್ಲ. ದಾರಿ ಕಾಣದೆ ಅಲಿತಾ ಇರುವ ಒಬ್ಬ ಮನುಷ್ಯ ಇವತ್ತು ನಾವೇ. ಆಕಾಶದಲ್ಲಿ ಹಾರುವಂಥ ಆ ಒಂದು ವಿಮಾನಕ್ಕೆ ಕೂಡ ಅದರ ಡೆಸ್ಟಿನೇಷನ್ ಗೊತ್ತು. ಬೆಂಗಳೂರು ಏರ್ಪೋರ್ಟಿಂದ ಹೊರಟ್ರೆ ಅದು ನೆಕ್ಸ್ಟ್ ಯಾವ ಏರ್ಪೋರ್ಟಿಗೆ ಹೊರಡ್ತಾ ಇದೆಯೋ ಅಲ್ಲೇ ಹೋಗಿ ಇಳಿಯುತ್ತೆ. ಅದಕ್ಕೆ ದಾರಿ ಗೊತ್ತು. ಒಂದು ಹಡಗು ಇಲ್ಲಿಂದ ಹೊರಟ್ರೆ ಇನ್ನೊಂದು ದೇಶಕ್ಕೆ ಹೋಗಿ ಬಂದರಿಗೆ ಹೋಗಿ ಅಲ್ಲಿ ತಲುಪುತ್ತೆ, ಅದಕ್ಕೂ ದಾರಿ ಗೊತ್ತು. ಒಂದು ಕಾರ್ ಇಲ್ಲಿಂದ ಹೊರಟ್ರೆ ಅದು ಎಲ್ಲಿ ಹೋಗಬೇಕು ಅಲ್ಲಿ ಹೋಗುತ್ತೆ. ನೀವು ನಾನು ಅಲೆಮಾರಿಗಳ ಥರ ಅಲಿತಾ ಇದ್ದೀವಿ ಪ್ರತಿದಿನ. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಎವ್ರಿ ಡೇ ಟೆನ್ಷನ್, ಮತ್ತು ಎವ್ರಿ ಡೇ ಪ್ರೇಯರು ಮಾಡ್ತೀವಿ, ಬೈಬಲ್ಲು ಓದ್ತೀವಿ. ಪ್ರತಿದಿನ ಏನು ಮಾಡಬೇಕು ಗೊತ್ತಿಲ್ಲ. ಲೈಫ್ ಈಸ್ ಫುಲ್ ಆಫ್ ಕ್ಯಾಸ್, ಕನ್ಫ್ಯೂಷನ್ಸ್, ಗೊಂದಲಮಯವಾದ ಜೀವನ, ಟೆನ್ಷನ್ ಹಿಡಿದ ಜೀವನ. ಯು ಆರ್ ನಾಟ್ ಏಬಲ್ ಟು ರೆಸ್ಟ್ ಇನ್ ಪೀಸ್. ಒಂದು ಒಳ್ಳೆಯ ಸ್ವಸ್ಥ
ಮುಕ್ತವಾಗಿ ಇರ್ಲಿಕ್ಕೆ ನಮಗೆ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ವೈ ವಿ ಆರ್ ಲ್ಯಾಕಿಂಗ್ ದಿಸ್ GPS ಇನ್ಸೈಡ್. ಈ ಒಂದು ಗಾಡ್ಲಿ ಪೊಸಿಷನಿಂಗ್ ಸಿಸ್ಟಮ್ ಎಷ್ಟೋ ಜನರ ಒಳಗಡೆ ಇಲ್ಲ. ಇನ್ನು ಕೆಲವರು ಒಳಗಡೆ ಇದಿದ್ರೂ ಕೂಡ ಅವರ ಮೈಂಡ್ ಕರಪ್ಟ್ ಆಗಿದೆ. ಅದನ್ನು ಸರಿಪಡಿಸ್ಕೊಳ್ಳೋದು ಹೇಗೆ ಅಂತ ಕಲಿಬೇಕು. ಸರಿಪಡಿಸ್ಕೊಳ್ದೇ ಇದ್ರೆ ಈ GPS ಸರಿಯಾಗಿ ಸಿಗ್ನಲ್ ಕೊಡೋದಿಲ್ಲ. ಇಲ್ಲಿಂದ ಸಿಗ್ನಲ್ ಬರದೇ ಇದ್ರೆ ನಮ್ಮ ಲೈಫ್ ಮುಂದಕ್ಕೆ ಹೋಗಲ್ಲ ದೇವ್ರ ದಾರಿಯಲ್ಲಿ. ಯಾಕೆಂದರೆ ಇನ್ಸ್ಟ್ರಕ್ಷನ್ ಅಲ್ಲಿಂದನೇ ಬರಬೇಕು. ಐ ವಿಲ್ ಇನ್ಸ್ಟ್ರಕ್ಟ್ ಯು ದ ವೇ ಯು ಶುಡ್ ಗೋ. ಈಗ ಅಲ್ಲಿಂದ ಬರದೇ ಇದ್ದರೆ ನಮ್ಮ ಶರೀರ ಸ್ವಭಾವ ಹೇಳುತ್ತೆ. ಫ್ರೆಂಡ್ಸ್ ಹೇಳ್ತಾರೆ, ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ, ಈಗ ಹೋಗು ಅಂತ. ಯಾರು ಹೇಳೋದು ಕೇಳಿದ್ರು ತಪ್ಪಾದ ದಾರಿಗೆ ಹೋಗ್ತೀವಿ. ಸರಿಯಾದ ದಾರಿ ಗೊತ್ತಿರೋದು ಒಬ್ರಿಗೆ ಮಾತ್ರನೇ, ದೇವರಿಗೆ ಮಾತ್ರನೇ. ನಮ್ಮನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಿಗೆ ಮಾತ್ರನೇ ನಾವು ನಡೆಯಬೇಕಾದ ಸುರಕ್ಷಿತವಾದ, ಹಿತಕರವಾದ, ಒಳ್ಳೆಯದಾದ ದಾರಿ ಗೊತ್ತಿರೋರು ಒಬ್ಬರೇನೆ. ಅದಕ್ಕೇ ಜಾನ್ ಚಾಪ್ಟರ್ 16:6 ಯೇಸು ಕ್ರಿಸ್ತರು ಹೇಳ್ತಾರೆ, ಐ ಆಮ್ ದ ವೇ. ನಾನು ಮಾತ್ರವೇ ದಾರಿ, ನಾನೇ ದಾರಿ, ನಾನೇ ದಾರಿ. ಐ ಆಮ್ ದ ವೇ, ಐ ಆಮ್ ದ ಓನ್ಲಿ ವೇ ಫಾರ್ ಯುವರ್ ಇಟರ್ನಲ್ ಡೆಸ್ಟಿನೇಷನ್. ಜೀಸಸ್ ಈಸ್ ದ ಓನ್ಲಿ ವೇ ಟುವರ್ಡ್ಸ್ ಹೆವೆನ್. ಯೇಸು ಕ್ರಿಸ್ತನಾಗಿರ್ತಕ್ಕಂಥ ಆ ದಾರಿಯಲ್ಲಿ ನನಗೆ ನಡಿಲಿಕ್ಕಾಗಬೇಕಾದ್ರೆ ನನ್ನೊಳಗಡೆ ಈ ಗಾಡ್ಲಿ ಪೊಸಿಷನಿಂಗ್ ಸಿಸ್ಟಮ್, ಹೋಲಿ ಸ್ಪಿರಿಟ್ ಇದ್ದರೆ ಮಾತ್ರನೇ ಅದ ವೇನಲ್ಲಿ ಹೋಗ್ಲಿಕ್ಕಾಗತ್ತೆ, ಸ್ವರ್ಗ ಸೇರ್ಲಿಕ್ಕಾಗತ್ತೆ. ಇಲ್ಲದೆ ಇದ್ದರೆ ನಾವು ಯಾವ್ಯಾವುದೋ ದಾರಿಯಲ್ಲಿ ಅಲೆಮಾರಿಗಳ ಥರ ಅಲೆದು 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 ಲಾಸ್ಟಿಗೆ ನರಕಕ್ಕೆ ಸೇರುವ ಸಾಧ್ಯತೆಗಳು ಹೆಚ್ಚಾಗಿದೆ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಪವಿತ್ರ ಆತ್ಮ ಅವರನ್ನು ನೀವು ಸ್ವೀಕಾರ ಮಾಡದೇ ಇದ್ದರೆ ಇವತ್ತೇ ತೀರ್ಮಾನ ಮಾಡಿ, ಪವಿತ್ರಾತ್ಮ ಬೇಕು ನನಗೆ ಅಂತ ಒಂದು ತೀರ್ಮಾನ ಮಾಡಿ ಈ ಪವಿತ್ರಾತ್ಮನ ಪಡ್ಕೊಳ್ಳಿಕ್ಕೆ ಎಲ್ಲಿಗೆ ಹೋಗಬೇಕು? ಎಲ್ಲೂ ಹೋಗೋದು ಬೇಡ. ಶುಭ ಸಂದೇಶವನ್ನು ಆಲಿಸಿ ಪಾಪಕ್ಕೆ ವಿಮುಖರಾಗಿ ಯೇಸು ಕ್ರಿಸ್ತನು ನನ್ನ ಬದಲಿಗೆ ಏನು ಮಾಡಿದ್ದಾನೆ ಎಂದು ನೀವು ವಿಶ್ವಾಸ ಇಟ್ಟಾಗ ದೇವರೇ ಈ ಪವಿತ್ರಾತ್ಮರನ್ನು GPS ಸಿಸ್ಟಮ್ನ ತಂದವರು ನಮ್ಮೊಳಗಡೆ ಫಿಕ್ಸ್ ಮಾಡ್ತಾರೆ. ಪವಿತ್ರಾತ್ಮನ ನೀವು ಪಡ್ಕೊಳ್ಳಿಕ್ಕಾಗತ್ತೆ. ಪವಿತ್ರಾತ್ಮರನ್ನ ಪಡ್ಕೊಂಡ ಮೇಲೆ ಯಾವುದಾದ್ರೂ ರೀತಿಯಲ್ಲಿ ಈ ಪವಿತ್ರಾತ್ಮರನ್ನು ನೀವು ನಿಶ್ಚೇತನ ಪಡಿಸಿದ್ರೆ, ಪವಿತ್ರಾತ್ಮರನ್ನು ಕುಂದಿಸಿ ಬದುಕ್ತಾ ಇದ್ದರೆ ನಾವು ಮಾಡಬೇಕಾಗಿರೋದೇನು ಗೊತ್ತಾ? ಒಳ್ಳೆಯ ಒಂದು ಧ್ಯಾನದಲ್ಲಿ ಭಾಗವಹಿಸಿ, ಒಳ್ಳೆಯ ಒಂದು ಗ್ರೋತ್ ರಿಟ್ರೀಟ್, ಬೆಳವಣಿಗೆ ಧ್ಯಾನಕೂಟದಲ್ಲಿ ಭಾಗವಹಿಸಿ, ಚೆನ್ನಾಗಿ ಪ್ರಾರ್ಥಿಸಿ, ದೇವರನ್ನ ಚೆನ್ನಾಗಿ ಆರಾಧಿಸಿ, ಒಳ್ಳೆಯ ರೀತಿಯಲ್ಲಿ ರಿಪೆಂಟ್ ಆಗಿ ಮೈಂಡನ್ನು ರಿನ್ಯೂ ಮಾಡಿಕೊಂಡು ಒಳ್ಳೆ ಡೆಸಿಷನ್ ಮಾಡ್ಕೊಂಡು ಬನ್ನಿ. ಆಗ ಖಂಡಿತ ನಿಮ್ಮ ಮೈಂಡ್ ಫ್ರೀ ಆಗುತ್ತೆ. ಈ ಒಂದು ಸಿಗ್ನಲ್ ನಿಮಗೆ ಕರೆಕ್ಟಾಗಿ ಸಿಗುತ್ತೆ. ಆಗ ಎಲ್ಲಿ ಲೆಫ್ಟ್ ತಗೊಳ್ತಿರೋ, ರೈಟ್ ತಗೊಳ್ತಿರೋ, ಅಲ್ಲಿ ಏನು ಮಾತಾಡಬೇಕು ದೇವರು ನಿಮ್ಮ ಒಳಗಡೆಯಿಂದ ಮಾತಾಡ್ತಾರೆ. ಟೇಕ್ ರೈಟ್, ಟೇಕ್ ಲೆಫ್ಟ್, ಗೋ ಸ್ಟ್ರೈಟ್, ಡೋಂಟ್ ಗೋ ಫಾರ್ವರ್ಡ್. ಪ್ರತಿಯೊಂದನ್ನು ದೇವರು ನಿಮ್ಮ ಅಂತರಂಗದಲ್ಲಿದ್ದು ನಿಮ್ಮ ಜೊತೆಗೆ ಮಾತಾಡ್ತಾರೆ. ಆದ್ದರಿಂದ ದೇವರು ನಮಗೆ ತಿಳಿಸಿಕೊಟ್ಟ ಈ ಆತ್ಮಿಕ ಸತ್ಯಗಳಿಗಾಗಿ ತ್ರೇಕ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ನಮ್ಮ ಜೀವಿತವನ್ನು ಖಂಡಿತವಾಗಲೂ ದೇವರು ಡೈರೆಕ್ಟ್ ಮಾಡ್ತಾರೆ, ದೇವರು ನಡೆಸ್ತಾರೆ. ಆ ನಡೆಸುವಿಕೆಯಲ್ಲಿ ನಾವು ಮುಂದಕ್ಕೆ ಹೋಗೋಣ. ಅದೇ ಹಿತಕರವಾದ ದಾರಿ, ಅದೇ ಸುರಕ್ಷಿತವಾದ ದಾರಿ. ಆ ದಾರಿ ನಮ್ಮನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತದೆ, ದೇವರ ಸಂಬಂಧದಲ್ಲಿ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತದೆ. ದೇವರು ನಮ್ಮನ್ನು ಕರೀತಾ ಇದ್ದಾರೆ. ತಪ್ಪಿ ಹೋದ, ದಾರಿ ತಪ್ಪಿದ ಪ್ರತಿಯೊಬ್ಬರನ್ನು ಕರೀತಾ ಇದ್ದಾರೆ. ಕಮ್ ಟು ದ ರೈಟ್ ವೇ, ಮೈ ವೇ, ನನ್ನ ದಾರಿಗೆ, ಸರಿ ದಾರಿಗೆ ಮರಳಿ ಬನ್ನಿ. ಆ ಸರಿ ದಾರಿ ಯೇಸು ಆಗಿದ್ದಾರೆ. ಆ ಸರಿ ದಾರಿಯಲ್ಲಿ ನಡೆಸುವವರು ಪವಿತ್ರ ಆತ್ಮರಾಗಿದ್ದಾರೆ. ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥಿಸೋಣ. ಪ್ರೀತಿಮಯನಾದ ದೇವರೇ, ನಮ್ಮ ಮೇಲೆ ನೀವು ತೋರಿದ ಅಪಾರ ಕರುಣೆಗಾಗಿ, ಕೃಪೆಗಾಗಿ ಸ್ತೋತ್ರ ಅಪ್ಪ. ಈ ದಿನ ನೀವು ನಮ್ಮೊಂದಿಗೆ ಮಾತನಾಡಿದಂತಹ ಸ್ವರ್ಗೀಯ ಸಂದೇಶಕ್ಕಾಗಿ ಸ್ತೋತ್ರ. ನಮ್ಮೊಬ್ಬೊಬ್ಬರ ಅಂತರಂಗದಲ್ಲಿ ನೀವು ಮಾತನಾಡಿದಿರಿ ಕರ್ತನೆ, ಅದಕ್ಕಾಗಿ ಸ್ತೋತ್ರ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ನಮ್ಮೊಬ್ಬೊಬ್ಬರೊಂದಿಗೂ ನೀವು ವೈಯಕ್ತಿಕವಾಗಿ ಮಾತನಾಡಿ ಕರ್ತನೆ, ನಮ್ಮ ಅಂತರಂಗವನ್ನು ಚೈತನ್ಯಪಡಿಸಿದಕ್ಕಾಗಿ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ನಮ್ಮ ಮೇಲೆ ಇದ್ದಂಥ ಎಲ್ಲ ನೊಗಗಳನ್ನು ಯೇಸುವೇ ನಿನ್ನ ಆತ್ಮನ ಮುಖಾಂತರ ಮುರಿದು ಹಾಕಿದ್ದಕ್ಕೆ ಸ್ತೋತ್ರ. ಯೇಸುವೇ ನಮ್ಮೊಂದಿಗೆ ಕೊಟ್ಟಂತ ಆತ್ಮಿಕ ಆಲೋಚನೆಗಳಿಗಾಗಿ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯೇಸುವೇ ಆ ಒಂದು ಸ್ವರ್ಗೀಯ GPS ಅನ್ನ ನಮ್ಮ ಅಂತರಂಗದಲ್ಲಿ ನೀವು ಫಿಕ್ಸ್ ಮಾಡಿದಕ್ಕಾಗಿ ಸ್ತೋತ್ರ. ಪವಿತ್ರ ಆತ್ಮ ಅವರಿಗಾಗಿ ಸ್ತೋತ್ರ, ಹಾಲೆಲೂಯಾ. ಯೇಸುವೇ ಸ್ತೋತ್ರ. ದಾರಿ ತಪ್ಪಿ ಅಲೆಯುತ್ತಿದ್ದ ನಮಗೆ ಸರಿಯಾದ ದಾರಿಯನ್ನು ತೋರಿಸಿ ಕೊಟ್ಟಂತ ಪವಿತ್ರ ಆತ್ಮರೇ, ಹಿತಕರವಾದ, ಸುರಕ್ಷಿತವಾದ, ಉತ್ತಮವಾದ, ಸ್ವರ್ಗೀಯವಾದ, ಪರಿಶುದ್ಧತೆಯಿಂದ ಕೂಡಿದ ದಾರಿಯನ್ನು ನಮಗೆ ತೋರಿಸಿಕೊಟ್ಟ ದೇವಾ, ನಿನಗೆ
ಕೋಟಿ ಕೋಟಿ ಸ್ತೋತ್ರ ಅಪ್ಪ. ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. ತಪ್ಪಿ ಹೋದ ಕುರಿಮರಿಯು ನಾನಾದರೂ ಪರಾತ್ಪರ ದೇವರೇ ನನ್ನ ನಡೆಸಿದೆ. ತಪ್ಪಿ ಹೋದ ಕುರಿಮರಿಯು ನಾನಾದರೂ ಪರಾತ್ಪರ ದೇವರೇ ನನ್ನ ನಡೆಸಿದೆ. ಬೆಳಕ ತೋರಿದೆ, ಎಲ್ಲ ಬೆಳಗಿದೆ, ನನಗೆ ಬೆಳಕ ತೋರಿದೆ. ಕೋಟಿ ಕೋಟಿ ಸ್ತೋತ್ರ ದೇವಾ, ನಿಮಗೆ ಕೋಟಿ ಕೋಟಿ ಸ್ತೋತ್ರ ದೇವಾ. ಹೌದಪ್ಪ, ತಪ್ಪಿ ಹೋದ ಕುರಿಮರಿ ನಾನಾಗಿದ್ದೆ. ದಾರಿ ತಪ್ಪಿ ಅಲೆಯುತ್ತಿದ್ದ ನನ್ನನ್ನು ಕರ್ತನೆ ಈ ದಿನ ಈ ಮನೆಯಲ್ಲಿ ನೀವು ಹೆಸರು ಹಿಡಿದು ಕರೆದುಕೊಂಡು ಬಂದಿರಿ ಅಪ್ಪ. ಅದಕ್ಕಾಗಿ ಸ್ತೋತ್ರ. ನನ್ನೊಂದಿಗೆ ವೈಯಕ್ತಿಕವಾಗಿ ನೀವು ಮಾತನಾಡಿದಕ್ಕಾಗಿ ಸ್ತೋತ್ರ ಅಪ್ಪ. ನಾನು ನಡೆಯಬೇಕಾದ ದಾರಿಯನ್ನು ನನಗೆ ತೋರಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಎಲ್ಲಿ ನಾನು ತಪ್ಪಿ ಹೋಗಿದ್ದೇನೆ ಎಂಬುದನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಯೇಸುವೆ, ಎಷ್ಟೋ ಬಾರಿ ಪವಿತ್ರಾತ್ಮರನ್ನ ನನ್ನ ನಡತೆಯಿಂದ, ನನ್ನ ಆಲೋಚನೆಯಿಂದ, ತಪ್ಪಾದ ತೀರ್ಮಾನಗಳಿಂದ ನೋಯಿಸಿದ್ದೇನೆ. ಹೋಲಿ ಸ್ಪಿರಿಟ್, ಐ ಆಮ್ ಸಾರಿ. ಪವಿತ್ರಾತ್ಮನೇ, ನನ್ನನ್ನು ಕ್ಷಮಿಸಿರಿ. ಯೇಸುವೇ, ನನ್ನನ್ನು ಕ್ಷಮಿಸಿರಿ. ಎಷ್ಟೋ ಬಾರಿ ನೀವು ನಿಮ್ಮ ಆತ್ಮನ ಮುಖಾಂತರ ನನ್ನಲ್ಲಿ ಪ್ರೇರಣೆ ಕೊಟ್ಟಿದ್ದರೂ ಕೂಡ ನಿಮ್ಮ ಆಲೋಚನೆಯನ್ನು ನಾನು ತೆಗೆದುಕೊಳ್ಳದೆ ನನ್ನ ಸ್ವಂತ ಬುದ್ಧಿಯನ್ನೇ ಆಶ್ರಯಿಸಿ ನಡೆದು ನಿಮ್ಮ ಆಲೋಚನೆಯನ್ನು ತಿರಸ್ಕಾರ ಮಾಡಿದ್ದಕ್ಕಾಗಿ ಕರ್ತನೆ ಅನೇಕ ರೀತಿಯಲ್ಲಿ ಕಷ್ಟ, ನಷ್ಟ, ರೋಗಗಳಿಗೆ, ಸಾಲಗಳಿಗೆ, ಅನೇಕ ದುಃಖಗಳಿಗೆ, ದುರಂತಗಳಿಗೆ ನಾನು ಒಳಗಾಗಿದ್ದೇನೆ. ನನ್ನನ್ನು ಕ್ಷಮಿಸಿರಿ ಕರ್ತನೆ. ಐ ಆಮ್ ಸಾರಿ ಲಾರ್ಡ್, ಐ ಆಮ್ ಸಾರಿ ಲಾರ್ಡ್. ನೀನಾದರೂ ನನಗೆ ಕ್ಷೇಮಕರವಾದ, ಹಿತಕರವಾದ, ಒಳಿತಾಗುವ ದಾರಿ ಬೋಧಿಸುವವನು, ಆ ದಾರಿಯಲ್ಲಿ ನಡೆಸುವವನಾಗಿದ್ದೀಯಪ್ಪ. ಬೋಧಿಸುವವನು ಮಾತ್ರವಾಗಿರದೆ ನಡೆಸುವವನು ಕೂಡ ಆಗಿದ್ದೀಯಪ್ಪ. ಇಷ್ಟು ಒಳ್ಳೆ ದೇವರು ನನಗಿದ್ದಾರೆ ಎಂಬ ಸತ್ಯದ ಅರಿವಿಲ್ಲದೆ ನಾನು ಬದುಕಿದ್ದೇನೆ. ನನ್ನನ್ನು ಕ್ಷಮಿಸಿರಿ ಅಪ್ಪ. ಯೇಸುವೇ, ನನ್ನ ದಾರಿಗೆ ಬೆಳಕು ನೀವಾಗಿ, ನನ್ನ ದಾರಿಗೆ ನೀವೇ ನಿತ್ಯವಾದ ಬೆಳಕಾಗಿ ನಮ್ಮನ್ನು ನಡೆಸಿದ್ದೀರಿ ಇದುವರೆಗೂ. ಅದಕ್ಕಾಗಿ ಸ್ತೋತ್ರ ಅಪ್ಪ. ಕರ್ತನಾದ ದೇವರೇ, ಇಂದು ಈ ಮನೆಯಲ್ಲಿ ನೀವು ಕೊಟ್ಟ ಈ ಆತ್ಮಿಕ ಸಂದೇಶ ನಮ್ಮೊಬ್ಬೊಬ್ಬರ ಜೀವಿತದಲ್ಲಿ 100 ಮಡಿ ಫಲ ಉಂಟಾಗಲಿ ಅಪ್ಪ. ಯಾರೆಲ್ಲ ದಾರಿ ತಪ್ಪಿ ಹೋಗಿದ್ದಾರೋ ಪ್ರತಿಯೊಬ್ಬರು ಸತ್ಯದ ದಾರಿಗೆ ಬರುವಂತೆ ಆಗಲಿ ಅಪ್ಪ. ಯೇಸು ಆಗಿರ್ತಕ್ಕಂಥ ಸ್ವರ್ಗೀಯ ದಾರಿಗೆ ಬರುವಂತೆ ಆಗಲಿ ಅಪ್ಪ. ಆ ದಾರಿಯಲ್ಲಿ ನಡೆದು ನಿತ್ಯ ಜೀವ ಪಡೆದುಕೊಳ್ಳುವಂತೆ ಆಗಲಿ ಅಪ್ಪ. ಯೇಸು ಕ್ರಿಸ್ತರ ನಾಮದಲ್ಲಿ ಈ ಮನೆಯಲ್ಲಿರುವ ಪ್ರತಿಯೊಬ್ಬರನ್ನ, ಕುಟುಂಬದವರನ್ನ, ಇಲ್ಲಿ ಬಂದಿರುವ ಪ್ರತಿಯೊಬ್ಬರನ್ನ, ವೆಬ್ಎಕ್ಸ್ನಲ್ಲಿ ಜಾಯಿನ್ ಆಗಿರುವ ಪ್ರತಿಯೊಬ್ಬರನ್ನ ಅರಸಿ ಆಶೀರ್ವದಿಸುತ್ತಾ ಪ್ರಾರ್ಥಿಸ್ತಾ ಸ್ತುತಿಸ್ತಾ ಇದ್ದೇವೆ. ಹಾಲೆಲೂಯಾ. ಯೇಸುವೇ, ಸ್ತೋತ್ರ 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 ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಲಾರ್ಡ್. ಹಾಲೆಲೂಯಾ. ತಪ್ಪಿ ಹೋದ ಕುರಿಮರಿಯು ನಾನಾದರೂ ಪರಾತ್ಪರ ದೇವರೇ ನನ್ನ ನಡೆಸಿದೆ. ತಪ್ಪಿ ಹೋದ ಕುರಿಮರಿಯು ನಾನಾದರೂ ಪರಾತ್ಪರ ದೇವರೇ ಬೆಳಕ ತೋರಿದೆ, ನನ್ನ ಮಾಳ ಬೆಳಗಿದೆ, ನನಗೆ ಬೆಳಕ ತೋರಿದೆ, ನನ್ನ ಬಾಳ ಬೆಳಗಿದೆ, ನನಗೆ ದಾರಿ ತೋರಿದೆ, ನನ್ನ ಬಾಳ ಬೆಳಗಿದೆ, ನನಗೆ ದಾರಿ ತೋರಿದೆ, ನನ್ನ ಬಾಳ ಬೆಳಗಿದೆ, ನನಗೆ ದಾರಿ ತೋರಿದೆ, ನನ್ನ ಬಾಳ ಬೆಳಗಿದೆ. ಕೋಟಿ ಕೋಟಿ ಥ್ಯಾಂಕ್ ಯು ಲಾರ್ಡ್. ಕೋಟಿ ಕೋಟಿ ಸ್ತೋತ್ರ ದೇವಾ. ಸ್ತೋತ್ರಪ್ಪ, ಸ್ತೋತ್ರಪ್ಪ, ಸ್ತೋತ್ರಪ್ಪ. ಥ್ಯಾಂಕ್ ಯು ಜೀಸಸ್. ಅಪ್ಪ ತಂದೆಯಾದ ದೇವರೇ, ನಿಮ್ಮ ಶುಭ ಸಂದೇಶಕ್ಕಾಗಿ ಇಂದು ಈ ಸ್ಥಳವನ್ನು ಈ ಕುಟುಂಬದವರ ಮುಖಾಂತರ ನಮಗೆ ಒದಗಿಸಿ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ಈ ಒಂದು ಶುಭ ಸಂದೇಶ ಸೇವೆಯಲ್ಲಿ ಕರ್ತನೆ, ಈ ಕುಟುಂಬದವರು ತೋರಿದಂಥ ಪ್ರೀತಿ, ವಿಶ್ವಾಸ, ಧೈರ್ಯಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇವಪ್ಪ. ಇದರ ಒಂದು ಫಲವನ್ನು ಈ ಕುಟುಂಬದವರು ಅನುಭವಿಸುವಂತೆ ಆಗಲಿ ಅಪ್ಪ. ಈ ಒಂದು ಶುಭ ಸಂದೇಶ ಪ್ರಚಾರ ಸೇವೆಯಲ್ಲಿ ಈ ಮೈಸೂರಿನಲ್ಲಿ ಸಹಕಾರ ಮಾಡುವಂತಹ ಎಲ್ಲ ಸಹೋದರ ಸಹೋದರರಿಗಾಗಿ ಸ್ತೋತ್ರ ಮಾಡ್ತಾ ಇದ್ದೇವೆ. ಈ ಶುಭ ಸಂದೇಶ ಪ್ರಚಾರ ಕಾರ್ಯದಲ್ಲಿ ಪ್ರತಿಯೊಬ್ಬರು ಕೂಡ ಧೈರ್ಯದಿಂದ ಮುನ್ನಡೆಯುವಂತೆ ಆಗಲಿ ಅಪ್ಪ. ಅದಕ್ಕೆ ಬೇಕಾದ ಆತ್ಮನ ಬಲ ಒಬ್ಬೊಬ್ಬರಲ್ಲಿ ತುಂಬಲ್ಪಡಲಿ ಅಪ್ಪ. ಯೇಸುವೆ ಸ್ತೋತ್ರ, ಸ್ತೋತ್ರ. ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸ್ತಾ ಇದ್ದೇವೆ. ಆಮೇನ್.
ಯೇಸು ಕ್ರಿಸ್ತರೇ ನಮ್ಮ ಪ್ರಭು, ಇಂದಿಗೂ ಎಂದೆಂದಿಗೂ ರಾಜ್ಯಭಾರವು ಅಧಿಕಾರವು ಮಹಿಮೆಯು ಸದಾ ಕಾಲಕ್ಕೂ ತ್ರೇಕ ದೇವರಿಗೆ ಮಾತ್ರ ಸಲ್ಲಲಿ. ಆಮೇನ್ ಆಮೇನ್.